ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಬೆಂಗಳೂರಿಗೆ ಶೇಮ್ ಅಂತ. ಕಾರಣ ಬಹಳ ಮುಖ್ಯವಾದಂತಹ ವಿಚಾರ. ಯಾಕೆ ಅಂತ ನೋಡ್ತಾ ಹೋಗೋಣ. ಒಬ್ಬ ಹೆಣ್ಣುಮಗಳು ಗರ್ಭಧಾರಣೆ ಅಂತಾಗ ಆ ಗರ್ಭಾವಸ್ಥೆಯನ್ನು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ಅನುಭವಿಸಿ ಒಂದು ಮಗುವಿಗೆ ಜನ್ಮ ಕೊಟ್ಟು ತಾನು ಕೂಡ ಆರೋಗ್ಯದಿಂದಿದ್ದು ತನ್ನ ಮಗುವಿಗೂ ಕೂಡ ಆರೋಗ್ಯಯುತವಾದಂತಹ ಬದುಕು ಸಿಕ್ಕಲಿ ಅಂತ ಆಸೆ ಪಡ್ತಿರ್ತಾಳೆ. ಆದರೆ ಹುಟ್ಟಿದಂತಹ ಆ ಮಗು 1 ವರ್ಷದಲ್ಲೇ ದೈವಾಧೀನ ಆಗುತ್ತೆ, ತೀರ್ ಹೋಗುತ್ತೆ. ಇಂತಹ ಒಂದು ಸುದ್ದಿಯನ್ನು ಅರಗಿಸಿಕೊಳ್ಳೋದಕ್ಕೂ ಆ ತಾಯಿಗೆ ಸಾಧ್ಯ ಆಗೋದಿಲ್ಲ. ಬಟ್ ಕಳೆದ 3 ವರ್ಷದ ಅಂಕಿಅಂಶಗಳನ್ನು ನಾವು ಗಮನಿಸೋದೇ ಆದರೆ 24,000 ಚಿಲ್ಲರೆ ಮಕ್ಕಳು ಇದೇ ರೀತಿ 1 ವರ್ಷದ ಒಳಗೆ ಸಾವನ್ನಪ್ಪಿದ್ದಾವೆ. ಹಾಗಾದರೆ ಕಾರಣ ಏನು ಅಂತ ನೋಡಬೇಕಾಗತ್ತೆ. ಹೀಗಾಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ತಾಯಂದಿರ ಪಾತ್ರ ಏನು, ಕುಟುಂಬ ಯಾವ ರೀತಿ ಒಬ್ಬ ಗರ್ಭಿಣಿ ಸ್ತ್ರೀಯನ್ನು ಗರ್ಭಧಾರಣೆಯ ನಂತರ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ತಾಯಿ ಮತ್ತು ಮಗುವಿನ ರಕ್ಷಣೆಗೆ ಯಾವ ರೀತಿ ಕ್ರಮವನ್ನು ಹಾಗಾದರೆ ತೆಗೆದುಕೊಳ್ಬೇಕು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ವರ್ಷ ತುಂಬುವ ಒಳಗೆ ಪುಟ್ಟ ಪುಟ್ಟ ಕಂದಮ್ಮಗಳು ಸಾವಿಗೀಡಾಗ್ತಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ಅದನ್ನು ನೋಡ್ತಾ ಹೋಗೋಣ. ಜನ್ಮದಿನ ಆಚರಣೆಗೂ ಮುನ್ನವೇ ಕಂದಮ್ಮಗಳು ಕಣ್ಮುಚ್ತಾ ಇದ್ದಾವೆ. ಕಳೆದ 3 ವರ್ಷದಲ್ಲಿ ರಾಜ್ಯದಲ್ಲಿ 24,960 ಮಕ್ಕಳು ದುರ್ಮರಣಕ್ಕೀಡಾಗಿದ್ದಾವೆ. ಬೆಂಗಳೂರು ನಗರ ಸಾವಿನ ಪ್ರಮಾಣದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಶಿಶುಗಳಿಗೆ ಅಮ್ಮಂದಿರು ಸ್ತನಪಾನ ಮಾಡಿಸುವುದಕ್ಕೆ ನಿರ್ಲಕ್ಷ್ಯ ಅನ್ನುವಂಥ ಗಂಭೀರ ಆರೋಪ ಇದೆ. ಅದಕ್ಕೆ ಕಾರಣ ಏನು ಅಂತ ನಾವು ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಶಿಶುಗಳ ಮರಣ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಿರೋದು ನಿಜಕ್ಕೂ ಕೂಡ ದುರಂತ ಆಗಿದೆ. ಕನಿಷ್ಠ 24 ತಿಂಗಳು ತಾಯಿ ಎದೆ ಹಾಲು ಅಗತ್ಯ ಅಂತಾರೆ ವೈದ್ಯರು. ನೋಡಿ, ಬಹಳ ಗಂಭೀರವಾದಂಥ ವಿಚಾರ ಇದು. ಒಂದು ಮಗುವಿನ ಜನ್ಮ ಅಂದ ಸಂದರ್ಭದಲ್ಲಿ ಮಗು ಅಳ್ತಾ ಇದ್ರೆ ತಾಯಿ ನಗ್ತಾಳಂತೆ. ಅಂತೂ ಇಂತೂ ನನ್ನ ಮಗು ಅಳ್ತಾ ಇದೆ, ಆರೋಗ್ಯವಾಗಿದೆ, ಮಗುವಿಗೆ ಜನ್ಮ ಕೊಟ್ಟಂತಹ ಸುದಿನ ಇದು ಅಂತ. ತಾಯ್ತನ ಅನ್ನೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನರಿಗೆ ಆ ಸೌಭಾಗ್ಯವೇ ಸಿಕ್ಕಿರೋದಿಲ್ಲ. ಅಂಥ ಸೌಭಾಗ್ಯ ಸಿಕ್ಕಿದಾಗಲೂ ಕೂಡ ವರ್ಷದೊಳಗೆ ಮಗು ಇಲ್ಲ ಅಂತ ಹೇಳಿದ್ರೆ ಅದ್ಯಾವ ತಾಯಿ, ಅದ್ಯಾವ ಕುಟುಂಬ ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಎಲ್ಲಿ ಸಮಾಜ ಎಡವುತ್ತಾ ಇದೆ, ಎಲ್ಲಿ ತಾಯಂದಿರು ಎಡವುತ್ತಾ ಇದ್ದಾರೆ, ಎಲ್ಲಿ ಸಮಾಜ ಕಲ್ಯಾಣ ಮಕ್ಕಳ ಆರೋಗ್ಯ ಇಲಾಖೆ ಎಡವುತ್ತಾ ಇದೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ 3 ವರ್ಷದಲ್ಲಿ 24,900 ಮಕ್ಕಳು ತಮ್ಮ ಪ್ರಾಣವನ್ನು ಚೆಲ್ಲಿದ್ದಾವೆ ಅಂತ ಹೇಳಿದ್ರೆ ಬಹಳ ಆತಂಕಕಾರಿ ವಿಚಾರ. ಶಿಶು ಸಾವಿನಲ್ಲಿ ಬೆಂಗಳೂರು ನಗರ ಫಸ್ಟ್. ಇದು ಯಾಕೆ ಅಂತ ನಾವು ಕೂಲಂಕುಷವಾಗಿ ಇವತ್ತು ಚರ್ಚೆ ಮಾಡೋಣ. ಮೈಸೂರು 2ನೇ ಸ್ಥಾನದಲ್ಲಿದೆ. ರಾಯಚೂರಿನಲ್ಲೂ ಕೂಡ ಕಳವಳದ ಸ್ಥಿತಿ. ನೋಡಿ, ಉತ್ತಮ ಆರೋಗ್ಯ ಸೌಲಭ್ಯವುಳ್ಳಂತಹ ರಾಜಧಾನಿಗೆ ನಿಜಕ್ಕೂ ಕೂಡ ಶೇಮ್ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಕರ್ನಾಟಕ ತಗೊಳ್ಳಿ, ಬೇರೆ ಬೇರೆ ರಾಜ್ಯ ತಗೊಳ್ಳಿ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಆರೋಗ್ಯ ಉತ್ತಮವಾಗಿರಬೇಕು ಅಂತ ಆಸ್ಪತ್ರೆಯನ್ನು ಅರಸಿ ಬೆಂಗಳೂರಿಗೆ ಬರ್ತಾರೆ. ಅಂದರೆ ಬೆಂಗಳೂರಿನಲ್ಲಿ ಈ ರೀತಿ ಸಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಇದು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಅನುದಾನದ ಹೊಳೆ ಹರಿತಾ ಇದೆ, ಬೇಕಾದಷ್ಟು ಅನುದಾನ ಇದೆ ತಾಯಿ ಮತ್ತು ಮಗುವಿನ ರಕ್ಷಣೆಗೆ. ಆದರೂ ಕೂಡ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಎಂಥ ವೈಫಲ್ಯ ಇದು. ನೋಡಿ, 2021ರಲ್ಲಿ 8,179 ಶಿಶುಗಳ ಸಾವು ಸಂಭವಿಸಿದೆ. 21-22 ಈ ವರ್ಷದಲ್ಲಿ 7,976 ಶಿಶುಗಳು ಸಾವಿಗೀಡಾಗಿದ್ದಾವೆ. ಜೊತೆಗೆ 22-23 ವರ್ಷ ಅಂತ ನಾವು ತೆಗೆದುಕೊಳ್ಳೋದಾದರೆ 8,805 ಶಿಶುಗಳು ಸಾವಿಗೀಡಾಗಿದ್ದಾವೆ ಅನ್ನೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಹಾಗಾಗಿ ಜಿಲ್ಲಾವಾರು ಸಾವಿನ ಪ್ರಮಾಣ ಎಷ್ಟಿದೆ ಇದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಂಶಗಳಿದ್ದಾವೆ. ನೋಡಿ, ಮೈಸೂರು ಅಂದಾಗ 669, ರಾಯಚೂರು ಅಂದಾಗ 633, ಗದಗ 154. ಇದು ಅಂಕಿಅಂಶ. ನಾವು ಹಂತ ಹಂತವಾಗಿ ನೋಡೋದಾದರೆ ಪ್ರಮುಖ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಶಿಶು ಮರಣದಲ್ಲಿ ಬೆಂಗಳೂರು ಫಸ್ಟ್ ಇದೆ. ಮಕ್ಕಳು ಬೇಗ ಸೋಂಕಿಗೆ ಒಳಗಾಗೋದು ಸೇರಿದಂತೆ ಗ್ರಾಮೀಣ ಆಸ್ಪತ್ರೆಗಳು ಅಂದಾಗ ಸೂಕ್ತ ರೀತಿಯ ಚಿಕಿತ್ಸೆ ಇಲ್ದಿರೋದು ಕೂಡ ಪ್ರಮುಖ ಕಾರಣ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಮತ್ತೊಬ್ಬ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಪರಿಮಳ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಮೇಡಮ್, ನಮಸ್ಕಾರ. 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 ಮಾತಾಡ್ತೀನಿ ಮೇಡಮ್, ಹಾಗೆ ಸಂಪರ್ಕದಲ್ಲಿರಿ.
ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಅಕ್ಷಯ್ ಶೆಟ್ಟಿ ಅವರು ಕೂಡ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನ ಮಾಡೋಣ. ಅಂಜನಪ್ಪ ಸರ್, ತಾಯ್ತನ ಅನ್ನೋದಿದೆಯಲ್ಲ, ಅದೊಂದು ಸೌಭಾಗ್ಯ. 9 ತಿಂಗಳು ಆ ಮಗುವನ್ನು ಯಾವುದರಿಂದನೂ ತೊಂದರೆ ಆಗಬಾರ್ದು ಅಂತ ರಕ್ಷಣೆ ಮಾಡಿರ್ತಾಳೆ. ಮಗು ಜನನ ಆದಮೇಲೂ ಕೂಡ ತಾಯಿಯ ಹೊಣೆಗಾರಿಕೆ ಅನ್ನೋದು ಬಹಳ ಅಪಾರ, ಬಹಳ ರಕ್ಷಣೆ ಮಾಡ್ತಿರ್ತಾಳೆ. ಅಂಥದ್ರಲ್ಲೂ ಮಗು ತೀರು ಹೋಗುತ್ತೆ ಅಂದರೆ ಸರ್ ಹೇಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು? ಅಂಕಿಅಂಶದ ಪ್ರಕಾರ 3 ವರ್ಷದಲ್ಲಿ 24,960 ಸರ್, ಇದು ಸಣ್ಣ ಅಂಕಿಅಂಶ ಏನಲ್ಲ. ನಿಜವಾಗಲೂ ಇದು ಆತಂಕಕಾರಿ. ನಾನು ಸೀನಿಯರ್ ಸರ್ಜನ್ ಇದ್ದೀನಿ, ನಾನು ಮಕ್ಕಳ ಡಾಕ್ಟರ್ ಅಲ್ಲ. ಆದರೆ ಈ ಮಕ್ಕಳನ್ನ ಡೆತ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ನಮ್ಮ ಸೂಪರ್ಡೆಂಟ್ ಆಫ್ ಕಿಮ್ಸ್ ಹಾಸ್ಪಿಟ್ಲ್ ಆಗಿದ್ದಾಗ, ನಂದೇ ನರ್ಸಿಂಗ್ ಹೋಮ್ನಲ್ಲಿ ಡೆಲಿವರಿ ಆದಾಗ ಒಂದು ಸಾರಿ ಆ ಮಗು ನೀರು ಕುಡಿತು ಅಂದರೆ ಆ ಮಗುನ ಸೇರಿಸ್ಲಿಕ್ಕೆ ಗೌರ್ಮೆಂಟ್ನಲ್ಲಿ ಒಂದು ಸೂಕ್ತವಾದ ICU ಸಿಗೋದಿಲ್ಲಮ್ಮ. ಬಡಬಗ್ಗರಿಗೆ ಇವತ್ತು ನೋಡಿ, ಕೋವಿಡ್ ಟೈಮ್ನಲ್ಲೂ ಕೂಡ ಇದ್ರ ಬಗ್ಗೆ ನಾವು ಲಕ್ಕಿಲಿ ಕೋವಿಡ್ ಟೈಮ್ನಲ್ಲಿ ತುಂಬ ಮಕ್ಕಳಿಗೆ ಸಾಂಕ್ರಾಮಿಕ ರೋಗ ಬರಲಿಲ್ಲ. ನಮ್ಗೆ ಅದೃಷ್ಟ ಲಕ್ಕಿ. ಪರಿಮಳ ಅವರಿದ್ದಾರೆ ವಾಣಿ ವಿಲಾಸ್ನಲ್ಲಿ ಬಹಳ ವರ್ಷದಿಂದ ಅನೇಕ ಮಕ್ಕಳನ್ನ ಹೆರಿಗೆ ಮಾಡಿರೋ ಅಂಥವರು. ನಾನು ಬೀಂಗ್ ಎ ಸರ್ಜನ್ ಎಮರ್ಜೆನ್ಸಿ ಒಳಗೆ ನಾನು ಸಿಸೇರಿಯನ್ನು ಮಾಡಿದ್ದೀನಿ. ಇಂಥ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂತೀವಿ ನಾವು. ಮಗು ಹುಟ್ಟಿದ ಮೇಲೆ 5 ನಿಮಿಷ ಅಳ್ಳಿಲ್ಲ ಅಂದರೆ ಎಷ್ಟೊಂದು ಆಘಾತ ಆಗುತ್ತೆ ನೋಡಬೇಕು ನೀವು. ಅರ್ಧ ರಾತ್ರಿಯಲ್ಲಿ ಬಡವರು ಎಲ್ಲರೂ ಯಾರು ಪ್ರೈವೇಟ್ನಾಗ ಹೋಗೋಕ್ಕಾಗಲ್ಲಮ್ಮ. ನೀವು ಪ್ರೈವೇಟ್ನಾಗ ಹೋದರೆ ಅನೇಕ ICUಗಳು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ICU, ಪಿಡಿಯಾಟ್ರಿಕ್ ICUಗಳು ಭಾಳ ಕಡಿಮೆ ಇರ್ತವೆ. ಈ ಡೆಲಿವರಿ ಆಗೋ ನರ್ಸಿಂಗ್ ಹೋಮ್ಗಳು ಬಿಡಿ, ಹಳ್ಳಿಯವ್ರಿಗಂತೂ ಪಾಪ, ನಾನು ದೊಡ್ಡಬಳ್ಳಾಪುರದ ಹತ್ರ ಹಳ್ಳಿ, ನಾನು ದೊಡ್ಡಬಳ್ಳಾಪುರದ ಆಸ್ಪತ್ರೆಗೆ ನಾನು ನೋಡಿದ್ದೀನಿ. ಏನಾದರೂ ಅಲ್ಲಿ ಹಳ್ಳಿಯಿಂದ ಯಾವುದಾದ್ರು ಒಂದು ಮಗು ಡೆಲಿವರಿ ಆಗಿ ಉಸಿರಾಟಕ್ಕೆ ಕಷ್ಟ ಆದರೆ, ಇವು ನೋಡಿ ಬಟರ್ಫ್ಲೈ ಇದ್ದಂಗೆ, ಒಂದು ಚಿಟ್ಟೆಗಳಿದ್ದಂಗೆ ಮಕ್ಕಳು ಪಾಪ. ಸ್ವಲ್ಪ ಇದಾದರೂ ಕೂಡ ನಿಮ್ಗೆ ಹೇಳ್ತೀನಿ, ಆ ಮಕ್ಕಳು ಬಂದಾಗೆ ಡಿಹೈಡ್ರೇಷನ್ನು ವಾಮಿಟಿಂಗು ಆಗಿ ಆ ಒಂದು ಡ್ರಿಪ್ ಹಾಕೋದಿದೆಯಲ್ಲಮ್ಮ, ನೀವು ನೋಡ್ಬೇಕು ಎಷ್ಟು ಕಷ್ಟ ಅಂತ. ಥ್ಯಾಂಕ್ಸ್ ಟು ಮೆನಿ ಸಿಸ್ಟರ್ಸು. ಕೆಲವರು ತುಂಬ ಚೆನ್ನಾಗಿ ಟ್ರೈನ್ ಆಗಿರ್ತಾರೆ, ಬಟ್ ಎಲ್ಲ ಕಡೆ ತೋರಿಸೋದಿಲ್ಲ. ಆ್ಯಂಡ್ ಇವು ಹೆಂಗೆ ಸತ್ತೋಗ್ಬಿಡ್ತಾವೆ ಅಂದರೆ ಕಣ್ಣು ಮುಂದೆನೇ ಬಟರ್ಫ್ಲೈ ಸತ್ತೋಗ್ಬಿಡ್ತಾವಮ್ಮ. ಅದಕ್ಕೆ ವ್ಯವಸ್ಥಿತವಾದ ಎಷ್ಟು ಜನ ನೀವು ಮಕ್ಕಳ ಡಾಕ್ಟ್ರ್, ನೋಡಿ ಮಕ್ಕಳು ಒಂಥರ ವೆಟರ್ನರಿ ಪ್ರಾಕ್ಟೀಸ್ ಇದ್ದಂಗೆ. ಮಕ್ಕಳು ಹೇಳೋದಿಲ್ಲ ಏನೂ. ಈ ಮಕ್ಕಳಿಗೆ ಇನ್ನೊಂದು, ಎಲ್ಲ ಡಾಕ್ಟ್ರುಗಳು ಟ್ರೀಟ್ ಮಾಡೋಕ್ಕಾಗಲ್ಲಮ್ಮ ಮಕ್ಕಳನ್ನ. ಏನೇ ಇದ್ರೂ ಕೂಡ ಆ ಮಕ್ಕಳಿಗೆ ಕೊಡಬೇಕಾದಂಥ ಡೋಸ್ ಎಷ್ಟು ಕೊಡಬೇಕು ಅವೆಲ್ಲ ಲೆಕ್ಕ ಹಾಕೋದು, ಒಂದು ಡ್ರಿಪ್ ಸ್ಟಾಪ್ ಮಾಡೋದು, ಇದೆಲ್ಲ ತುಂಬ ಕಷ್ಟ. ಆದ್ದರಿಂದ ನಿಜವಾಗ್ಲೂ ಈ ಡೆತ್ತಿಗೆ ಕಾರಣ ಅನುಕೂಲಕರವಾದ ಆಸ್ಪತ್ರೆಗಳು ಇಲ್ಲದೆ ಇರೋದು, ಇದು ಇಂಪಾರ್ಟೆಂಟ್. ಆ್ಯಂಡ್ ನೀವು ಹೇಳ್ದಂಗೆ ಇನ್ನು ಮುಂದೆ ಡಿಸ್ಕಷನ್ಗೆ ಬರುತ್ತೆ, ಬೇರೆ ಬೇರೆ ಸ್ಪೆಷಲಿಸ್ಟ್ ಕೂತಿದ್ದೀವಿ. ತುಂಬ ಜನ ತಾಯಂದಿರಿಗೆ ಇದಂತ ಹೇಳಬೇಕು, ತಾಯಿ ಹಾಲು ಮಗುವಿಗೆ, ಹಸುವಿನ ಹಾಲು ಕರುವಿಗೆ. ದಯವಿಟ್ಟು ಅವರು ಆದಷ್ಟು ಕೂಡ ತಮ್ಮ ಹಾಲನ್ನ ಕೊಡೋಂಥ ಒಂದು ಮೆಸೇಜ್ ಇವತ್ತು ಹೋಗ್ಬಿಟ್ರೆ ಐ ಥಿಂಕ್ ಅನೇಕ ಮಕ್ಕಳುಗಳು ಒಂದು ಪೌಷ್ಟಿಕ ಆಹಾರ ಕೊರತೆಯಿಂದ 108 ಕಾರಣಗಳಮ್ಮ. ಸಿಂಪಲ್ ರೆಸ್ಪಿರೇಟರಿ ಇನ್ಫೆಕ್ಷನ್, 1 or 2 ಡಿಹೈಡ್ರೇಷನ್ ಆಗಿಬಿಡ್ತಾರೆ, 1 or 2 ಡಯರಿ ಆದರೂ ಕೂಡ. ಸೊ ಅಂಥ ಮಕ್ಕಳನ್ನ ಕಾಪಾಡೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್. ಪ್ರಿವೆನ್ಷನ್ ಬಗ್ಗೆನೂ ಮಧ್ಯೆ ಮಧ್ಯೆ ಮಾತಾಡ್ತಾ ಹೋಗೋಣ. ಬಟ್ ಡೆಫಿನೆಟ್ಲಿ ಈ ಮಕ್ಕಳನ್ನ ಎಲ್ಲೂ ಅನುಕೂಲಗಳಿಲ್ಲ. ಈವನ್ ನೀವು ಅನೇಕ ಬಿಗ್ ಹಾಸ್ಪಿಟ್ಲ್ಗಳಿಗೂ ಅಷ್ಟೇ, ಗೌರ್ಮೆಂಟ್, ನಾನು ಜಯನಗರ ಜನರಲ್ ಹಾಸ್ಪಿಟ್ಲಲ್ಲಿದ್ದೆ 5 ವರ್ಷ. ಯಾವುದನ್ನ ಡೆಲಿವರಿ ಆದರೆ ಅಲ್ಲಿ ICU ಸಿಗ್ತಿರಲಿಲ್ಲ, ವಾಣಿ ವಿಲಾಸಿ ಕಳಿಸ್ಬೇಕು. ಬಟ್ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್, ರೆಫರಲ್ ಇನ್ಸ್ಟಿಟ್ಯೂಷನ್ ಆಫ್ ದ ಸ್ಟೇಟ್, ಎಷ್ಟು ICU ಬೆಡ್ ಇದ್ದಾವೆ ಮೇಡಮ್ ಹೇಳ್ತಾರೆ. ಆಮೇಲಿಂದ ಕೋವಿಡ್ ಟೈಮ್ನಲ್ಲಿ ನಾವು ಇದನ್ನೇ ನೆನೆಸ್ಕೊಂಡಿದ್ದು. ಇಡೀ ರಾಜ್ಯಕ್ಕೆ ರೆಫರಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ವಿಕ್ಟೋರಿಯಾ ಹಾಸ್ಪಿಟ್ಲು, 100 ICU ಬೆಡ್ ಇರಲ್ಲ ಅಡಲ್ಟ್ಸ್ಗೆ, ಇನ್ನು ಮಕ್ಕಳಿಗೆ ತಗೊಳ್ಳಿ. ಸೊ ಹಂಗಾಗಿ ದಯವಿಟ್ಟು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಎಚ್ಚರ ತಗೊಂಡು 56 ಮೆಡಿಕಲ್ ಕಾಲೇಜ್ ಇದ್ದಾವೆ ಕರ್ನಾಟಕದಲ್ಲಿ, ಬೆಂಗಳೂರು ಸುತ್ತಮುತ್ತ 18 ಮೆಡಿಕಲ್ ಕಾಲೇಜ್, ಒಂದು ಕಂಪಲ್ಸರಿ ಮಾಡಬೇಕು. 100 ಮಕ್ಕಳು ಪಿಡಿಯಾಟ್ರಿಕ್ ICU ಇರಲೇಬೇಕು ಅನ್ನೋ ಥರ ಮಾಡಿದರೆ ಎಲ್ಲೋ ಈ ಕಳಂಕ ಬೆಂಗಳೂರಿಗೆ ಏನು ಬಂದಿದೆಯಲ್ಲ, ಇದನ್ನು ತಪ್ಪಿಸ್ಬೋದಮ್ಮ. ಖಂಡಿತ. ಹುಟ್ಟಿದಾಗ ಒಂದು ಹೆರಿಗೆ ಸಮಯದಲ್ಲಿ ಮಗು ಅಳ್ತಾ ಇದ್ರೆ ತಾಯಿ ನಗ್ತಾ ಇರ್ತಾಳಂತೆ ಅಂತ ಒಂದು ವೈರುಧ್ಯ ಅಂತ ಅನಿಸಿದ್ರು ಒಂದು ಸುಕ್ಷಣ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 9 ತಿಂಗಳು ಒಂದು ಮಗುವಿಗೆ ಜನ್ಮ ಕೊಡೋದು ಅಂತ ಹೇಳಿದ್ರೆ ಬಹಳ ಪ್ರೀತಿಯಿಂದ ಆರೈಕೆ ಮಾಡಿರ್ತಾಳೆ, ಬಹಳ ಕಾಳಜಿ ವಹಿಸಿರ್ತಾಳೆ. ಡೆಲಿವರಿ ಆಗಿ ಆ ಮಗು ಚೆನ್ನಾಗಾಗುತ್ತೆ, ಬೆಳೆಯುತ್ತೆ, ಅದ್ರ ಭವಿಷ್ಯ ರೂಪಿಸ್ಬೇಕು ಅಂತ ಕನಸಿಟ್ಕೊಂಡಾಗ ಆ ಮಗು 1 ವರ್ಷದೊಳಗೆ ಮೃತಪಡುತ್ತೆ, ಸಾವಿಗೀಡಾಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಏನು ಪ್ರಮುಖ ಕಾರಣಗಳು ಅಂತ ನೀವು ಉಲ್ಲೇಖ ಮಾಡ್ತೀರಿ? ಮೊದಲನೇದಾಗಿ ಈ ರೀತಿಯ ಟಾಪಿಕ್ ನೀವು ತೊಗೊಂಡಿರೋದು ತುಂಬ ಇಂಪಾರ್ಟೆಂಟು. ಸರ್ ಹೇಳ್ತಿದ್ರು NICU ಕೊರತೆ ಇದೆ ಅಂತ. ಸೊ NICU ಕೊರತೆ ಇರೋದ್ರಿಂದ ಮಕ್ಕಳ ಸಾವು ಡೆಫಿನೆಟ್ಲಿ ಆಗ್ತಾ ಇದೆ. 1 ವರ್ಷದ ಒಳಗಡೆ ನಾವು ನೋಡ್ತಾ ಇದ್ವಿ. ಇವತ್ತು ಫಸ್ಟ್ ಬರ್ತ್ಡೇ ಆಚರಿಸೋಕ್ಕಿಂತ ಮೊದಲೇನೆ, ಅಂದರೆ ಫಸ್ಟ್ ಬರ್ತ್ಡೇನೇ ನೋಡ್ತಾ ಇಲ್ಲ ಮಕ್ಕಳು ಅಂತ ತುಂಬ ಒಂದು ಸಂಕಟ ತರುವಂಥ ಒಂದು ಸಂಗತಿ.
ಸೊ ಕಾರಣಗಳನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ಜಸ್ಟ್ ನಾವು ಮಗು ಹುಟ್ಟಿದ ಮೇಲೆ ಅಂತ ತಗೊಳ್ಳಿಕ್ಕಾಗಲ್ಲ. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಆಯುರ್ವೇದದಲ್ಲಿ ಪ್ರೀ ಕನ್ಸೆಪ್ಷನಲ್ ರಿಜಿಮ್ ಇದೆ ಅಂತ. ಸೊ ಹೇಗೆ ಫಾದರ್ ಮತ್ತು ಮದರ್ ಇರ್ತಾರೆ, ಅವರದ್ದು ಏನು ಜೀನ್ಸ್ ಇರುತ್ತೆ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೀ ಕನ್ಸೆಪ್ಷನಲ್ ರಿಜಿಮ್ ಇಂದ ಸ್ಟಾರ್ಟ್ ಆಗಿಬಿಟ್ಟು ಅವರು ಕನ್ಸೀವ್ ಆದಾಗ ಗರ್ಭಿಣಿ ಪರಿಚರ್ಯ ಅಂತ ಇದೆ ಶಾಸ್ತ್ರದಲ್ಲಿ. ಸೊ ಅದನ್ನ ನಾವು ಮರ್ಜ್ ಮಾಡಿದರೆ ಇವಾಗ ಅಲೋಪತಿಕ್ ಸೈನ್ಸ್ ಜೊತೆ. ಸೊ ಏನು ತಿನ್ನಬೇಕು ಗರ್ಭಿಣಿ ಇದ್ದಾಗ, ಯಾವ ರೀತಿ ಅವರ ಮಾನಸಿಕ ಸ್ಥಿತಿ ಇರಬೇಕು, ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಇಮೋಷನಲ್ ಹೇಗಿರಬೇಕು ಅವರು ಅಂತ ಕಂಪ್ಲೀಟ್ ಆಗಿ ಉಲ್ಲೇಖ ಇದೆ. ಇದನ್ನ ನಾವು ಫಾಲೋ ಮಾಡ್ತಾ ಇರಬೇಕು. ಸೊ ಇದನ್ನ ಫಾಲೋ ಮಾಡ್ತಾ ಪ್ಲಸ್ ಪೌಷ್ಟಿಕ ಆಹಾರನ ಅವ್ರು ತಗೊಳ್ತಾ ಇದ್ರು ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆ ಏನಿದೆ ಅದು ಚೆನ್ನಾಗಿ ಆಗ್ತಾ ಇರುತ್ತೆ ಆಲ್ರೆಡಿ ಒಳಗಡೆ. ಸೊ ಅಲ್ಲಿಗೆ ಒಂದು ಸ್ಟೇಜ್ ನಾವು ಪಾರಾದಂಗೆ. ಇನ್ಫೆಕ್ಷನ್ಸ್ ಇರುತ್ತೆ, ಆಮೇಲೆ ಅದರಿಂದ ಡೆತ್ ಆಗ್ತಾ ಇರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡಬೇಕು, ಅದು ಹೌದು. ಬಟ್ ಇಲ್ಲಿಂದ ಬೇಸಿಕ್ಕಿಂದಾನೇ ನಾವು ಸ್ಟಾರ್ಟ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಆವಾಗ ಮುಂದೆ ಆಗುವಂಥ ತೊಂದರೆಗಳು, ಇದರಿಂದ ಆಗುವಂಥ ತೊಂದರೆಗಳು ಅಟ್ಲೀಸ್ಟ್ ನನ್ನ ಪ್ರಕಾರ ಪ್ರೂವ್ ಅಥವಾ ಸ್ಟಾಟಿಸ್ಟಿಕ್ಸ್ ಆಗಿರೋದನ್ನು ತೋರಿಸಿ ಅಂತ ಹೇಳಿದ್ರೆ ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಒಂದು 50% ಆದರೂ ನಾವು ಡೆತ್ತನ್ನು ನಾವು ನಿಲ್ಲಿಸ್ಬೋದು. ಸೊ ಇದು ಮುಖ್ಯವಾದ ಕಾರಣ ನನ್ನ ಪ್ರಕಾರ. ಇನ್ನು ಡೆಲಿವರಿ ಟೈಮಲ್ಲಿ ಹೈಜೀನ್ ಇರ್ಬೋದು, ಸೇಫ್ ಡೆಲಿವರಿ ಪ್ರಾಕ್ಟೀಸಸ್ ಇರ್ಬೋದು, ಇದನ್ನು ತುಂಬ ಜನ ಮೇಂಟೈನ್ ಮಾಡಲ್ಲ. ನಾವು ಒಂದು ಅಂಶವನ್ನು ನೋಡೋದಾದರೆ ಮೂಢನಂಬಿಕೆಗಳು ಅಂತ ಏನಿತ್ತು, ಸೊ ಅಂತಹ ಕೆಲವೊಂದು ಪ್ರಾಕ್ಟೀಸಸ್ಗಳು ಈಗಲೂ ನಡೀತಾ ಇದೆ. ಸೊ ಅದಕ್ಕೆ ಅವರು ಯಾವುದೋ ಒಂದು ಸೈನ್ಸಿನ ಹೆಸರನ್ನು ಕೊಟ್ಬಿಟ್ಟು ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾರೆ, ಅದರಿಂದ ತೊಂದರೆ ಆಗ್ಬೋದು. ಸೊ ಇಷ್ಟೇ ರಕ್ತಸ್ರಾವ ಆದರೆ ಒಳ್ಳೇದು ಅಂತ ಏನಾದರೂ ಒಂದು ಅವ್ರ ತಲೆಯಲ್ಲಿ ಇರುತ್ತೆ. ಇಷ್ಟು ರಕ್ತಸ್ರಾವ ಆಯ್ತು ಅಂದ್ರೇನೆ ಮಗು ಚೆನ್ನಾಗಿದೆ ಹಂಗೆ ಅನ್ಕೊಂಡ್ಬಿಟ್ಟು ಈ ಕಡೆ ತಾಯಿಗೂ ತೊಂದರೆ. ಹೇಳ್ತಿರುವಾಗ ಅವಾಗ ಮದರ್ ಅಂಡ್ ಬೇಬಿಗೆ ಕೊಡುವಂತ ಅನುದಾನ ಏನಿದೆ ಅದೆಷ್ಟೇ ಜಾಸ್ತಿ ಇದ್ರೂ ಕೂಡ ಇಂತಹ ಪ್ರಾಕ್ಟೀಸಸ್ ಗಳಿಂದ ಮಗುವಿಗೂ ತೊಂದರೆ ಆಗ್ಬೋದು, ತಾಯಿಗೂ ತೊಂದರೆ ಆಗ್ಬೋದು, ಏನು ಪ್ರಯೋಜನ ಆಗಲ್ಲ. ಇನ್ನು ಸೇಫ್ ಡೆಲಿವರಿ, ಹೈಜಿನಿಕ್ ಡೆಲಿವರಿ ಮತ್ತು ಎಲ್ಲ ಕರೆಕ್ಟ್ ಆಗಿರುವಂತಹ ಕಂಡೀಷನ್ಸ್ ಗಳಲ್ಲಿ ಡೆಲಿವರಿ ಆಗುವಂಥದ್ದು, ಪ್ಲಸ್ ವೆಲ್ ಇಕ್ವಿಪ್ಡ್ ಹಾಸ್ಪಿಟಲ್ ಡೆಲಿವರಿ ಆಗುವಂಥದ್ದು, ಇದಾದ ಮೇಲೆ ಸ್ಟಾರ್ಟ್ ಆಗುವಂಥದ್ದು ಬ್ರೆಸ್ಟ್ ಫೀಡಿಂಗು. ಸೊ ಬ್ರೆಸ್ಟ್ ಫೀಡಿಂಗು ತುಂಬಾ ಜನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಸರ್ ಒಪ್ಕೊಳ್ತಾರೆ. ಸ್ಟ್ರೆಸ್ಫುಲ್ ಲೈಫು, ವರ್ಕಿಗೆ ಹೋಗ್ಬೇಕು. ಹೇಗೆ ಗರ್ಭಿಣಿ ಪರಿಚರ್ಯ ಬಗ್ಗೆ ನಮ್ಮಲ್ಲಿ ಉಲ್ಲೇಖ ಇದೆ, ಅದೇ ರೀತಿ ಸೂತಿಕಾ ಪರಿಚರ್ಯ ಅಂತ ಇದೆ, ಪೋಸ್ಟ್ ಪಾರ್ಟಮ್ ಅಲ್ವಾ. ಡೆಲಿವರಿ ಆದ್ಮೇಲೆ ಎಷ್ಟು ದಿವಸ ಹೇಗಿರ್ಬೇಕು, ಯಾವ ರೀತಿ ಇರಬೇಕು, ಏನು ಆಹಾರಗಳನ್ನ ತಿಂತಾ ಇರಬೇಕು, ಎಷ್ಟು ಬ್ರೆಸ್ಟ್ ಫೀಡ್ ಮಾಡ್ತಾ ಇರಬೇಕು, ಇದೆಲ್ಲ ಕೂಡ ತುಂಬಾ ಉಲ್ಲೇಖವಾಗಿದೆ. ಇವಾಗ ಫಾಸ್ಟ್ ಲೈಫು, ವರ್ಕಿಗೆ ಹೋಗ್ಬೇಕು, ನಾನು 28th ಡೇಗೆ ನಾನು ರೆಸ್ಯೂಮ್ ಆಗಬೇಕು ವರ್ಕಿಗೆ, 30th ಡೇಗೆ ನಾನು ವರ್ಕಿಗೆ ರೆಸ್ಯೂಮ್ ಆಗಬೇಕು, ವರ್ಕ್ ಸ್ಟ್ರೆಸ್ ಸ್ಟಾರ್ಟ್ ಆಯ್ತು, ಅಂಡ್ ಬಾಡಿನೂ ಮೇಂಟೈನ್ ಮಾಡಬೇಕು, ಇದೊಂದು ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿ ಡಯಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದರಿಂದ ಮೇ ಬಿ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಎಲ್ಲೋ ಒಂದ್ ಕಡೆ ಹ್ಯಾಂಪರ್ ಆಗೋ ಸಾಧ್ಯತೆಗಳು ಇರುತ್ತೆ. ಅದು ಪ್ರೂವನ್ ಇದೆ ಆಲ್ರೆಡಿ ಸ್ಟಾಟಿಸ್ಟಿಕಲಿ. ನಾವು ಬಯೋಸ್ಟಾಟಿಸ್ಟಿಕ್ಸ್ ನೋಡುವಾಗ ಅವರ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು ಅಥವಾ ಅವರು ತಿನ್ನುವಂತ ಆಹಾರ ಇರ್ಬೋದು, ಇದು ಡೈರೆಕ್ಟ್ ಆಗಿ ಒಂದು ಬ್ರೆಸ್ಟ್ ಮಿಲ್ಕಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಬ್ರೆಸ್ಟ್ ಮಿಲ್ಕ್ ಅನ್ನ ಆ ಮಗು ಸೇವನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಇನ್ನೂ ಒಂದು ಸ್ವಲ್ಪ ತೊಂದರೆಗಳಾಗುತ್ತೆ. ಇನ್ನು ನೆಕ್ಸ್ಟ್ ಬಾಟಲ್ ಫೀಡಿಂಗ್ ಬಂದಾಗ ಹೈಜೀನ್ ಪ್ರಾಕ್ಟೀಸಸ್ ಗಳು ತುಂಬಾ ಇಂಪಾರ್ಟೆಂಟ್. ಅದು ಬಾಟಲ್ ಫೀಡಿಂಗ್ ನಾವು ಯೂಶುವಲಿ ಕೌ ಮಿಲ್ಕ್ ಬೇಡ ಅಂತಾನೆ ಹೇಳಿರ್ತೇವೆ. ಬಟ್ ಇವನ್ ಫಾರ್ಮುಲಾ ಮಿಲ್ಕ್ ಕೊಡುವಾಗ್ಲೂ ಕೂಡ ಹೈಜೀನ್ ಪ್ರಾಕ್ಟೀಸಸ್ ಗಳನ್ನ ಮಾಡಲ್ಲ. ಕ್ಲಿಯರ್ ಆಗಿರುತ್ತೆ ಅಲ್ಲಿ. ನಾವೊಂದು ಹ್ಯಾಂಡ್ ವಾಶ್ ಅನ್ನು ಯೂಸ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಆಮೇಲೆ ಬಾಟಲ್ ನ ಪ್ರಿಪರೇಷನ್ ಮಾಡುವಂತದ್ದು, ಆಮೇಲೆ ಮಗುವಿಗೆ ಕೊಡುವಂತದ್ದು. ಅವರಿಗಿರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗಿರಲ್ಲ ಅಲ್ವಾ. ಸೊ ಅದೇ ರೀತಿ ಅವರು ಯಾವುದೋ ಒಂದು ಪಾತ್ರೆನ ವಾಶ್ ಮಾಡಿಬಿಟ್ಟು ಅಥವಾ ಹೈಜೀನ್ ಇಲ್ದೇನೆ ಹೋಗ್ಬಿಟ್ಟು ಬಾಟಲ್ ನ ರೆಡಿ ಮಾಡಿ ಮಗುವಿಗೆ ಕೊಟ್ಟರು ಅಂತ ಹೇಳಿದ್ರೆ ಜೊತೆ ಹಲವಾರು ರೋಗಗಳು ಅಥವಾ ಇನ್ಫೆಕ್ಷನ್ಸ್ಗಳಾಗುವ ಸಾಧ್ಯತೆಗಳು ಇರುತ್ತೆ. ರೈಟ್, ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ ನಿಮ್ಮ ಜೊತೆ. ಇದೀಗ ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಅಕ್ಷಯ್ ಶೆಟ್ಟಿ ಅವರು ಕೂಡ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಾನು ಮಾತಾಡೋದು ಕೇಳ್ತಾ ಇದೆಯಾ ನಿಮಗೆ? ನಮಸ್ಕಾರ. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ, ಮಾತಾಡ್ತೀನಿ. ರೈಟ್ ಸರ್, ವೆರಿ ನೈಸ್, ಕೇಳ್ತಾ ಇದೆ. ಹಾಗೆ ಸಂಪರ್ಕದಲ್ಲಿರಿ ಸರ್, ಮಾತಾಡ್ತೀನಿ ನಾನು. ಪರಿಮಳ ಮೇಡಮ್, ನೀವು ತಿಳಿಸ್ಬೇಕು, ಒಂದು ಮಗುವಿಗೆ ಜನ್ಮ ಕೊಡುವುದು ಅಂತ ಹೇಳಿದ್ರೆ, ಓಕೆ ಪರಿಮಳ ಅವರು ಕನೆಕ್ಟ್ ಆಗ್ತಾ ಇಲ್ಲ. ಅಕ್ಷಯ್ ಶೆಟ್ಟಿ ಅವರೇ, ನೀವೇ ತಿಳಿಸ್ಕೊಡಿ. ಒಂದು ಮಗು ಅಂತ ಹೇಳಿದಾಗ ಬಹಳ ಆರೈಕೆಯಿಂದ ನಾವು ನೋಡ್ಕೊಳ್ತಾ ಇರ್ತೀವಿ. ಆದರೂ ಕೂಡ ಒಂದು ವರ್ಷದಲ್ಲಿ ಆ ಮಗು ಸಾವನ್ನಪ್ಪುತ್ತೆ ಅಂತ ಹೇಳಿದ್ರೆ ಏನು ಕಾರಣ ಅಂತ ನೀವು ಹೇಳ್ತೀರಿ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಸೊ ನೋಡಿ, ನಾರ್ಮಲಿ ನಾವು ಈ ಇನ್ಫ್ಯಾಂಟ್ ಮಾರ್ಟಲ್ ರೇಟ್ ಅಂತ ಹೇಳ್ತೀವಿ, ಅಂದ್ರೆ 1 ವರ್ಷಕ್ಕಿಂತ ಕೆಳಮಟ್ಟ ಮಕ್ಕಳು ಸತ್ತು ಹೋದ್ರೆ, ಸೊ ಓವರ್ ಆಲ್ ನಾವು ಒಂದು ಹೆಲ್ತ್ ಡೆಲಿವರಿ ಸಿಸ್ಟಮ್ ನೋಡಿದಾಗ ಅಂಡರ್ 1 ಮಾರ್ಟಾಲಿಟಿ ರೇಟ್ ನೋಡ್ತೀವಿ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಯಾಕಂತಂದ್ರೆ ಅದರಲ್ಲಿ 2 ವಿಷಯ ಇದೆ. ಒಂದು, ನವಜಾತ ಶಿಶುಗಳು ಹೇಗೆ ಅವರ ಕೇರ್ ಎಲ್ಲ ಹೇಗೆ ಆಗುತ್ತೆ ಅನ್ನೋದು. ಬಿಕಾಸ್ ಮೆಜಾರಿಟಿ ಅಂಡರ್ 1 ಮಾರ್ಟಾಲಿಟಿ ರೇಟ್
ಇದೆಯಲ್ಲ ಅದು ಫಸ್ಟ್ 30 ಡೇಸ್ ಒಳಗೆ ಆಗುವಂಥದ್ದು, ಅಂದ್ರೆ ಅರೌಂಡ್ ಬರ್ತ್. ಸೊ ಬರ್ತ್ ಆದ್ಮೇಲೆ ಬೇರೆ ಕಾರಣಗಳಿಂದ ಆಗ್ಬೋದು, ಬಟ್ ಸಿಗ್ನಿಫಿಕೆಂಟ್ ಪೋರ್ಷನ್ ಆಗೋದು ಯೂಶುವಲಿ ಈ ಹೆರಿಗೆ ಟೈಮಲ್ಲಿ, ಡೆಲಿವರಿ ಆದ ಟೈಮಲ್ಲಿ, ಆಮೇಲೆ ಮಕ್ಳಿಗೆ ಯಾವ ಆರೈಕೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೋಸ್ಟ್ ಕಾಮನ್ ಏನಾಗುತ್ತೆ ಅಂತ ಅದಕ್ಕೋಸ್ಕರ ಈಗ ಓವರ್ ಲಾಸ್ಟ್ ಡೆಕೇಡ್ ವರ್ಷ ಅಲ್ವಾ, ಆದಷ್ಟು ಇನ್ಸ್ಟಿಟಲೈಸ್ ಡೆಲಿವರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅಂದ್ರೆ ಮನೆಯಲ್ಲಿ ಡೆಲಿವರಿ ಅವಾಯ್ಡ್ ಮಾಡಿ ಆಸ್ಪತ್ರೆಯಲ್ಲಿ ಆಗೋಕೆ ಟ್ರೈ ಮಾಡೋದು. ಎರಡು, ಒಂದು ತಾಯಿ ಆರೋಗ್ಯ, ಇನ್ನೊಂದು ಈಗ ಮಗು ಹುಟ್ಟಿದ್ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಅಲ್ವಾ, ನಾವು ಟೈಮ್ ಅಲ್ಲಿ ಹುಟ್ಟಲಿಲ್ಲ, ಪ್ರೀಮೆಚೂರ್ ಆಗಿಬಿಟ್ರೆ, ಅಥವಾ ಮಗುಗೆ ಹುಟ್ಟುವಾಗ ಆಕ್ಸಿಜನ್ ಲೆವೆಲ್ ಡೌನ್ ಆಗಿ ಬ್ರೈನ್ ಏನಾದ್ರೂ ಇಟ್ಬಿಟ್ರೆ, ಅಥವಾ ಏನಾದ್ರೂ ಇನ್ಫೆಕ್ಷನ್ ಆಗ್ಬಿಟ್ರೆ, ಅಥವಾ ಕನ್ಜನಿಟಲ್ ಮಾಲ್ಫಾರ್ಮೇಷನ್ಸ್ ಇದ್ರೆ, ದೀಸ್ ಆರ್ ದ ಮೋಸ್ಟ್ ಕಾಮನ್ ರೀಸನ್ಸ್. ಯಾಕೆ ನವಜಾತ ಶಿಶು ಜೀವ ಕಳ್ಕೊಳ್ಳೋ ರೀಸನ್ಸ್, ಅದೆಲ್ಲ ಮೋಸ್ಟ್ ಕಾಮನ್ ರೀಸನ್ಸ್. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಯಾರು ಡಿಸ್ಕಸ್ ಮಾಡಿದಾರೆ ಹಂಗೆ ನೋಡಿ, ಮದರ್ ಫೀಡಿಂಗ್. ದ ಫೀಡಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಬ್ರೆಸ್ಟ್ ಫೀಡಿಂಗ್ ಎಸ್ಟಾಬ್ಲಿಷ್ ಮಾಡುವಂತದ್ದು, ಆಮೇಲೆ ವ್ಯಾಕ್ಸಿನೇಷನ್ ಕೊಡುವಂಥದ್ದು. ಸೊ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಸೊ ಸಬ್ಸಿಕ್ವೆಂಟ್ಲಿ ನ್ಯೂಟ್ರಿಷನ್ ಯಾವ ರೀತಿ ಇರುತ್ತೆ, ನಮ್ಮ ವ್ಯಾಕ್ಸಿನ್ ಕವರೇಜ್ ಯಾವ ರೀತಿ ಇರುತ್ತೆ, ದಟ್ ವಿಲ್ ಸಬ್ಸಿಕ್ವೆಂಟ್ಲಿ ಡಿಸೈಡ್ ಸರ್ವೈವಲ್ ಆಫ್ ದ ಚೈಲ್ಡ್ ಫಾರ್ ನೆಕ್ಸ್ಟ್ 1 year. ರೈಟ್ ಸರ್. ಡಾಕ್ಟರ್ ಪರಿಮಳ ಅವರೇ, ನೀವು ತಿಳಿಸ್ಕೊಡ್ಬೇಕು, ಒಂದು ಮಗುವಿಗೆ ಜನ್ಮ ಕೊಡೋದು ಅಂತ ಹೇಳಿದ್ರೆ ತಾಯಿಗೆ ಪುನರ್ಜನ್ಮ, ಮಗುವಿಗೇನೋ ಜನ್ಮ. ಬಟ್ ಅಂತ ಸಂದರ್ಭದಲ್ಲೂ ಕೂಡ ತನಗ್ ನೋವಾಗ್ತಿದ್ರು ಕೂಡ ಮಗು ಆರೋಗ್ಯವಾಗಿರ್ಬೇಕು ಅಂತ ತಾಯಿ ಬಹಳ ಆಸೆ ಇಟ್ಕೊಂಡಿರ್ತಾಳೆ. ಅಂತ ಸಂದರ್ಭದಲ್ಲಿ ಮಗು ಇಲ್ಲ ಅನ್ನೋದನ್ನ ಬಹಳ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಮಗುವಿನ ಸಾವು ಅನ್ಬೇಕಾದ್ರೆ ತಾಯಿ ಮೇಲೆ ಆಗುವಂತಹ ಇಂಪ್ಯಾಕ್ಟು, ಆ ಕುಟುಂಬದ ಮೇಲೆ ಆಗುವಂತಹ ಇಂಪ್ಯಾಕ್ಟು, ಮಗು ಇಲ್ಲ ಅನ್ನೋದು ಯಾವ ಕಾರಣಕ್ಕೆ ತಿಳಿಸ್ಕೊಡ್ಬೋದಾ? ನಮಸ್ಕಾರ. CTV ವೃಂದಕ್ಕೆ, ದಿವ್ಯಾ ಅವರಿಗೆ ಮತ್ತು ಅಂಜನಪ್ಪ ಮತ್ತು ಎಲ್ಲರಿಗೂ ಇದು ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಅನ್ಬೋದು. ನಾವು ಒಂದು ಆಧುನಿಕ ಒಂದು ಸಮಾಜದಲ್ಲಿ ಕಳೆದು ಹೋಗಿದ್ದೇವೆ ಅಂತ ಒಂದು ಅನ್ಕೊಂಡ್ರೆ ತಪ್ಪೇನಿಲ್ಲ. ಈ ಒಂದು ತರಾತುರಿಗಳು, ಈ ಒಂದು ಎರಡು ಕಡೆ ಕೆಲಸ ಮಾಡೋ ಒಂದು ಪರಿವಾದ, ಮನೆಯನ್ನು ನೋಡ್ಬೇಕು, ಹೆಣ್ಮಗಳು ಹೊರಗಡೆನೂ ಹೋಗ್ಬೇಕು, ಎಲ್ಲಾ ಹಲವು ಕಾರಣಗಳು ಒಂದೊಂದಾಗಿ ಬಂದು ಸುತ್ತಾಕೊಳ್ತವೆ ಅಂತ ಹೇಳ್ಬೋದು ನಾವು. ಈಗ ಮಗು ಒಂದು ಆರೋಗ್ಯವಾಗಿ ಜನನ ಆಗ್ಬೇಕು ಅಂದ್ರೆ ಅದೇ ಇವಾಗ ತಾನೇ ನಮ್ಮ ಇನ್ನೊಬ್ರು ಡಾಕ್ಟರ್ ಹೇಳದಂಗೆ ಅದು ಜೆನೆಟಿಕ್ಸ್ ಇಂದಾನೇ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಆಗಿದ್ ಮಗು ಜೈನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಶಕ್ತಿ ಇದೆ, ಅದ್ ಯಾವ ರೀತಿ ಭ್ರೂಣ ಆಗ್ತಾ ಇದೆ, ನಂತರ ತಾಯಿ ಯಾವ ರೀತಿ ತನ್ನ ಆರೋಗ್ಯನ ಕಾಪಾಡ್ಕೊಳ್ತಾಳೆ. ಇವಾಗಂತೂ ನೀವ್ ಹೇಳ್ದಂಗೆ ಸಾಕಷ್ಟು ಅನುದಾನಗಳು ಬಂದ್ಬಿಟ್ಟಿದೆ. ಹಳ್ಳಿನಲ್ಲೂ ಬೇಕಾದಷ್ಟು ಅನುದಾನ ಕಾರ್ಯಕ್ರಮಗಳು ಮತ್ತು ಪ್ರೆಗ್ನೆನ್ಸಿ ಹೆಣ್ಮಕ್ಳನ್ನ ನೋಡುವಂತ ಕ್ಲಿನಿಕ್ಗಳು, ಜನನಿ ಅಂತ ಸುರಕ್ಷಾ ವಿಧಾನ ಅಂತ ಅವಾಗವಾಗ ತಜ್ಞರು ಸಿಟಿಯಿಂದ ಹೋಗುವಂತ ಕೆಲವು ಕಾರ್ಯಕ್ರಮಗಳು ನಡೀತಾನೆ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ನಡ್ಕೊಂಡು ಹೋಗ್ತಿದೆ ಅನ್ನೋದು ನಮಗೂ ನಿಮ್ಗೂ ಗೊತ್ತಿಲ್ದಿತ್ತು. ಸೊ ಇದೆಲ್ಲ ಇರ್ಬೇಕಾದ್ರೆ ಪ್ರತಿ ಒಂದು 3 ತಿಂಗಳಲ್ಲಿ, 4 ತಿಂಗಳಲ್ಲಿ, 5 ತಿಂಗಳಲ್ಲಿ ಚುಚ್ಚುಮದ್ದುಗಳನ್ನು ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು, ಮತ್ತು ತಾಯಿಯ ಸುರಕ್ಷಾ ಕಾರ್ಡ್ ಅಂತ ಇವಾಗ ಬಂದ್ಬಿಟ್ಟಿದೆ ಗೌರ್ಮೆಂಟ್ ಅಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು. ನಾನು ಪ್ರೈವೇಟ್ ಅಲ್ಲಿ ಇವಾಗ ಸದ್ಯಕ್ಕಿದ್ರು ನಾ ಗೌರ್ಮೆಂಟ್ ಅಲ್ಲಿ ಇದ್ದಾಗಲಿಂದ ನೋಡ್ತಿದ್ದೀನಿ. ತುಂಬಾ ಸುರಕ್ಷಾ ಕಾರ್ಡ್ ನ ಮಾಡ್ಬಿಟ್ಟು ಅದ್ರೊಳಗಡೆ ಇಂಜೆಕ್ಷನ್ ಅವ್ರು ತಗೊಂಡ್ರ, ಅವ್ರ ಐರನ್ ತಗೊಂಡ್ರ, ಅವ್ರಿಗೆ ಕ್ಯಾಲ್ಸಿಯಂ ಸಿಕ್ತಾ, ಎಲ್ಲರೂ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡೇ ಬರ್ತಿದ್ದಾರೆ. ಆದ್ರೆ ಏನು, ಇವಾಗ ತಾನೇ ನಮ್ಮ ರಕ್ಷೇಶ್ ಶೆಟ್ಟಿ ಅವ್ರು ಹೇಳ್ದಂಗೆ ಸಾಕಷ್ಟು ಮೂಢನಂಬಿಕೆಗಳನ್ನು ಬಲೆ ಹಾಕ್ತಾರೆ. ಎಷ್ಟೇ ನಾವು ತಿಳಿಸಿ ಹೇಳಿದ್ರೆ ಸಿಟಿನಲ್ಲಿ ಬಿಟ್ಬಿಡಿ, ಆದ್ರೆ ಬೇರೆ ಒಂದು ವಾತಾವರಣದಲ್ಲಿ ಇದು ತಿನ್ಬಾರ್ದು, ಅದನ್ನ ತಿನ್ಬಾರ್ದು, ಇದಿಷ್ಟೇ ತಿನ್ಬೇಕು, ಇಲ್ಲಾಂದ್ರೆ ದಪ್ಪ ಆಗ್ಬಿಡ್ತಾಳೆ, ಹೀಗೆ ಅನ್ಕೊಂಡು ಒಂದ್ ಯಾವ್ದೋ ಒಂದು ತುಂಬಾ ಪ್ರೆಷರ್ ವಾತಾವರಣನ ಕ್ರಿಯೇಟ್ ಮಾಡೋದ್ರಿಂದ ಎಷ್ಟೋ ಸರಿ ಹುಟ್ಟಿರೋ ಮಗು ತುಂಬಾ ಚಿಕ್ಕ ತೂಕದಲ್ಲಿ IUGR ಬೇಬಿ ಇರ್ಬೋದು, ಅಥವಾ ಮಗುವಿನ ತೂಕ, ಅಥವಾ ಪ್ರೀಮೆಚೂರ್ ಡೆಲಿವರಿ ಇರ್ಬೋದು. ಎಸ್ಪೆಷಲಿ ಪ್ರೀಮೆಚೂರ್ ಡೆಲಿವರಿ ಅಥವಾ ಅಕಾಲಿಕ ಜನನ ಅಂತ ನಾವೇನ್ ಹೇಳ್ತೀವಿ, ಇದು ನಮ್ಮ ಹತ್ರ ಏನಿಲ್ಲ ಅಂದ್ರೂ 20-25% ವರ್ಗೂ ಇದೆ. ಒಂದು 6 ತಿಂಗಳ ಮಗುವಿಂದ ಹಿಡಿದು 8 ತಿಂಗಳ ಮಗುವರೆಗೂ ಜನನ ಯಾವಾಗ ಬೇಕಾದ್ರೂ ಆಗ್ಬೋದು. ಹಲವಾರು ಕಾರಣಗಳು ಅದಕ್ಕೆ. ಹೈಪರ್ ಟೆನ್ಷನ್ ಇರ್ಬೋದು, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತೀವಿ, ಅದೊಂದು 20%. ಇತ್ತೀಚೆಗೆ ನಮ್ದು ಪ್ರೆಗ್ನೆನ್ಸಿ ಆಗ ಒಂದು ಏಜೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ 30-32 ಮೇಲೆ ಸಾಕಷ್ಟು ಜನ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಆಗಿ ಡಯಾಬಿಟಿಸ್ ಈ ತರ ಕಾಯಿಲೆಗಳಿಂದನೂ ಬರ್ತಾರೆ. ಮತ್ತೆ ಎಷ್ಟೋ ಸರಿ ಇವಾಗ ಏನು ಅಂದ್ರೆ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗಳು ಹೆಚ್ಚಾಗ್ತಾ ಇರೋದು. ಯಾಕಂದ್ರೆ ಅವರು ಲೇಟ್ ಆಗಿ ಪ್ರೆಗ್ನೆನ್ಸಿ ಇಷ್ಟಪಡ್ತಾ ಇರೋದ್ರಿಂದ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಥವಾ ART ಟ್ರೀಟ್ಮೆಂಟ್, ಆರ್ಟಿಫಿಷಿಯಲಿ ರಿಪ್ರೊಡಕ್ಟಿವ್ ಟೆಸ್ಟ್ಗಳು ಮಾಡ್ತಾ ಇರೋಂತ ಒಂದು ಮೆಥಡ್ಗಳಲ್ಲಿ ಟ್ವಿನ್ಸ್ಗಳು ಎಲ್ಲ ಆಗೋದ್ರಿಂದ ಮತ್ತೆ ವೆಯ್ಟ್ ಆಫ್ ದ ಬೇಬೀಸ್ ಕ್ಯಾನ್ ಬಿ ಲೆಸ್. ಪ್ರೀಮೆಚೂರ್ ಬೇಬೀಸ್ ಜಾಸ್ತಿ ಇರ್ತವೆ, ಯಾವಾಗ ಅವಳಿ ಜವಳಿ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಮಾರ್ಟಾಲಿಟಿ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಮೇಡಮ್, ಹಲವಾರು ಕಾರಣಗಳಿವೆ. ತಾಯಿಯ ಆರೋಗ್ಯ ಅನ್ನೋದು ಗರ್ಭಾವಸ್ಥೆಯಲ್ಲಿರ್ಬೋದು ಅಥವಾ ಗರ್ಭಾವಸ್ಥೆಗೂ ಪೂರ್ವದಲ್ಲೇ ಒಬ್ಬ ಹೆಣ್ಣು ಮಗಳ ಆರೋಗ್ಯ ಅನ್ನೋದು ಮಗುವಿನ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ಆಯ್ತಲ್ವಾ?
ಖಂಡಿತ ನಾವ್ ಅದಕ್ಕೆ ಹೇಳ್ತೀವಿ, ಯಾರಾದ್ರೂ ಪ್ರೆಗ್ನೆನ್ಸಿ ಆಗ್ಬೇಕು ಅಂತ ಕೆಲವರು ಒಂದು ಸಣ್ಣ ಪರ್ಸೆಂಟೇಜ್ ಜನ ತಾವು ಮೊದ್ಲೇ ಬರ್ತಾರೆ ಪಾಪ, ನಾವು ನೆಕ್ಸ್ಟ್ ಇಯರ್ ಇಂದ ಮಗು ಬೇಕು ಅನ್ಕೊಂಡಿದೀವಿ, ನಮ್ಗೊಂದು 26-27 ವರ್ಷ, ನಾವ್ ಏನ್ ಮಾಡ್ಬೇಕು ಡಾಕ್ಟರ್? ಇದು ಅಲ್ಲಲ್ಲೇ ತುಂಬಾ ಹೈಲಿ ಎಜುಕೇಟೆಡ್ ಕೆಲವು ಹಾಸ್ಪಿಟಲ್ಗಳ ಮಾತ್ರ ನಾವು ಕಂಡು ಬರ್ತಾ ಇರೋ ಒಂದು ಅಂಶ. ಅವಾಗ ನಾವು ಅವ್ರಿಗೆ ಹೇಳ್ತೀವಿ, ನೀವು ತೂಕನ ಕಡಿಮೆ ಮಾಡ್ಕೊಳ್ಳಿ, ನಿಮ್ ಏಜ್ ಇವಾಗ್ಲೇನೆ ಚಿಕ್ಕದಿರುವಾಗ್ಲೇ ಮಗು ಮಾಡ್ಕೊಳ್ಳಿ, ಇವಾಗ್ಲಿಂದಾನೇ ನೀವು ಆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಅದನ್ನೆಲ್ಲ ಶುರು ಮಾಡ್ಕೊಳ್ಳಿ, ಆರೋಗ್ಯವಾಗಿರೋ ಊಟ ತಗೊಳ್ಳಿ, ಸತ್ವ ಇರೋಂತ ಸಾತ್ವಿಕ ಊಟ ಮಾಡಿ, ಜಂಕ್ ಫುಡ್ ಪ್ರೊಸೆಸ್ ಫುಡ್ ನ ಇವಾಗ್ಲೇನೆ ಕಡಿಮೆ ಮಾಡ್ಕೊಳ್ಳಿ, ತೂಕ ಜಾಸ್ತಿ ಇದ್ರೆ ಇದ್ ಮಾಡ್ಕೊಳ್ಳಿ, ಮನಃಶಾಂತಿಯಿಂದ ಇರಿ, ಹ್ಯಾಪಿನೆಸ್ ಇಂದ ಇರಿ, ಅವಾಗ ನಿಮ್ಗೆ ಬರೋ ಒಂದು ಭ್ರೂಣನು ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಅದನ್ನ ಆಮೇಲೆ ನಾವು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೋದು ಎಲ್ಲ ಒಂದು ಕೇರ್ ಇಂದ ಅಂತ ಹೇಳ್ತೀವಿ. ಸೊ ಈ ಒಂದು ಆರೋಗ್ಯವಾಗಿ ಬೆಳೆದ ಮಗು 9 ತಿಂಗಳವರೆಗೂ ಬಂದು ಹುಟ್ಟಿದಾಗ ಅದು ಒಂದು ಮುಂದುವರೆದು ಅದು ಆರೋಗ್ಯ ಕಾಪಾಡ್ಕೊಳ್ಳೋದೇ ಬೇರೆ. ಯಾವಾಗ ಪ್ರಿಮೆಚ್ಯೂರ್ ಡೆಲಿವರಿ ಅಥವಾ ಸ್ಮಾಲ್ ಫಾರ್ ದ ಡೇಟ್ ಅಥವಾ IUGR ಬೇಬಿ ಅಂತ ನಾವೇನ್ ಹೇಳ್ತೀವಿ, ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೆಡ್ ಫಾರ್ ಸಮ್ ರೀಸನ್, ಮತ್ತೆ ಅವಳಿ ಜವಳಿ ಮಕ್ಕಳು, ಇವುಗಳಿಗೆ ಇರೋ ರಿಸ್ಕೇ ಬೇರೆ. ಎಸ್ಪೆಷಲಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಐ ವಾಂಟ್ ಟು ಹೈಲೈಟ್ ಇಟ್ ಮೋರ್. ಮಗು ಹುಟ್ಟಿದೆ, ಎಲ್ಲ ಆಗಿದೆ, 9 ತಿಂಗಳು ಎಲ್ಲ ಚೆನ್ನಾಗೇ ಆಗಿದೆ ಅನ್ಕೊಳ್ಳೋಣ, ಆದ್ರೆ ತಾಯಿ ಅದನ್ನ ಹೇಗೆ ನೋಡ್ಕೊಳ್ತಾಳೆ? ಈಗ ಹಾಸ್ಪಿಟ್ಲು, ಡಾಕ್ಟರ್ಗಳು, ಸಿಬ್ಬಂದಿಯವರು, ನರ್ಸಿ ಸಿಬ್ಬಂದಿ ಎಲ್ಲರೂ ಏನೇನ್ ಮಾಡ್ಬೇಕು ಅದನ್ನ ಮಾಡಿರ್ತಾರೆ ಅನ್ಕೊಳ್ಳೋಣ, ಆದ್ರೆ ತಾಯಿಯ ಒಂದು ಏನಿದೆ ಜವಾಬ್ದಾರಿ, ಅತಿಯಾದ ಜವಾಬ್ದಾರಿ ತಾಯಿಯ ಕಡೆ ಇರುವ ಹಿರಿಯರದ್ದು ಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗ ಏನ್ ಟ್ರೆಂಡ್ ಬಂದಿದೆ ಅಂತಂದ್ರೆ, ಹಾಲು ಕುಡ್ಸೋದು ಅಂದ್ರೆ ಏನೋ ಅವ್ರು ಇವರೇ ಬಂದ್ ಮಾಡ್ಬೇಕು, ಇನ್ನೊಬ್ರು ಬಂದ್ ಮಾಡ್ಬೇಕು ಅಂತ, ಅದು ನನ್ನ ಒಂದು ರೈಟ್, ಆ ಮಗು ಹಾಲು ಕುಡಿದು ನನ್ನ ಒಂದು ಧರ್ಮ ಅಂತ ಎಲ್ಲಿವರೆಗೂ ತಾಯಿ ಅದನ್ನ ಪ್ರೀತಿಯಿಂದ ಅಪ್ಕೊಂಡು ಎದೆಗೆ ಲ್ಯಾಚ್ ಮಾಡೋದು ಅಂತೀವಿ, ಕೊಡಲ್ವೋ ಅಲ್ಲಿವರೆಗೂ ಈ ಒಂದು ಪ್ರಾಬ್ಲಮ್ ನಮ್ಗೆ ಭಯಂಕರವಾಗಿ ಕಾಡ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ನಾವು ನೋಡೋ ಒಂದು 25-30% ತಾಯಿಗಳಲ್ಲಿ ಹಾಲು ಕುಡ್ಸೋ ಒಂದು ಪ್ರವೃತ್ತಿನೇ ಹೊರಟೋಗ್ಬಿಟ್ಟಿದೆ. ಆದಷ್ಟು ಅವರು ನಮ್ ಕುಡ್ಸಕ್ಕೆ ಆಗ್ತಿಲ್ಲ ಆತರ, ಇದೊಂದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಬರುವಂತ ಕ್ರಿಯೆ ಅದು. ಈ ಪ್ರಾಣಿಗಳು ಸಹಿತ ತಮ್ಮ ಮಕ್ಕಳಿಗೆ ಹಾಲು ಕುಡಿಸ್ತವೆ ಅಲ್ವಾ? ಆದ್ರೆ ನಮ್ಮಲ್ಲಿ ಆಧುನಿಕತೆ ಒಂದಿರೊಳಗಡೆ ತುಂಬಾ ಜನ ಕಳೆದೋಗಿದ್ದಾರೆ ಅನ್ಬೋದು. ಇದು ಸಿಟಿನಲ್ಲಿ. ಅದೇ ಹಳ್ಳಿಗಳಲ್ಲಿ ನೀರ್ ಜಾಸ್ತಿ ಕೊಡೋದಿಲ್ಲ. ಇವಾಗ ತಾನೇ ನಮ್ ಡಾಕ್ಟರ್ ಇನ್ನೊಬ್ರು ಹೇಳಿದ್ರು. ಆಮೇಲೆ ಅವ್ರಿಗೆ ಈ ಆಹಾರ ತಿನ್ಬೇಕು, ಈ ಆಹಾರ ತಿನ್ಬಾರ್ದು ಅಂತ ಸಾಕಷ್ಟು ನಿರ್ಬಂಧಗಳ ಹಾಡೋದ್ರಿಂದ ಅವ್ರ ಹಾಲು ಉತ್ಪತ್ತಿನೇ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಅವ್ರಿಗೆ ತುಂಬಾ ಕತ್ಲಿರ ಮಲಗಿಸೋದು, ನೀರ್ ಕೊಡದೇ ಇದ್ದಾಗ ಏನಾಗ್ತದೆ, ಡಿಹೈಡ್ರೇಷನ್ ಆಗುತ್ತೆ, ಮಗುವಿಗೂ ಡಿಹೈಡ್ರೇಷನ್ ಆಗುತ್ತೆ. ಈ ಎಲ್ಲಾ ಕಾರಣಗಳು ಇಂದ ನಾವ್ ಹೇಳ್ಬೋದು ಈ ಒಂದು ಸಾಕಷ್ಟು. ಮತ್ತೆ ಬೆಂಗಳೂರು ಒಂದು ದೊಡ್ಡ ಪಟ್ಟಣ ಅಲ್ವಾ, ಇಲ್ಲಿ ಜನಸಂಖ್ಯೆಗೆ ತಕ್ಕಂಗೆ ಸಾಕಷ್ಟು ಮಕ್ಕಳುಗಳು ಇರೋದ್ರಿಂದ ನಮ್ಮ ಸಂಖ್ಯೆ ಸ್ವಲ್ಪ ದೊಡ್ಡದಾಗೇನು ಕಾಣ್ತಾ ಇದೆ. ಹಾಗೆ ನಮ್ಮ ಆಧುನಿಕ ಮಹಿಳೆಯರ ಒಂದು ಒತ್ತಡ, ಒಂದು 15-20 ದಿವಸಕ್ಕೆ ನಾನು ಡ್ಯೂಟಿಗೆ ಹೋಗ್ಬೇಕು, ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು, ನಾನು ಕೂತಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ, ಮತ್ತೆ ಹೋದ್ರೂ ಬರೋದ್ ತಡವಾಗುತ್ತೆ, ಹಾಲನ್ನ ಆದಷ್ಟು ಸಂಸ್ಕರಿಸಿ ಇಟ್ಟು ಹೋಗೋದಕ್ಕೂ ಅವ್ರಿಗೆ ಟೈಮ್ ಇಲ್ಲ. ಇವೆಲ್ಲ ಕಾರಣಗಳಿಂದ ನಾವ್ ಹೇಳ್ಬೋದು ಮಕ್ಕಳಿಗೆ ಸಾಕಷ್ಟು ಪೌಷ್ಟಿಕಾಂಶದ ಕೊರತೆಗಳಾಗಿ ಈ ಒಂದು ಅದು ಮಕ್ಕಳು ಒಂದು ಸಾಕಷ್ಟು ಒಂದು ದುಡ್ಡಿರುವ ಒಂದು ವಂಶದಿಂದ ಬಂದಿರ್ಬೋದು, ಯಾವ್ದೋ ಒಂದು ಕಾರಣಕ್ಕೆ ಪೌಷ್ಟಿಕ ಕೊರತೆಗಳು ಆಗ್ತಿದೆ ಅಂತ ಹೇಳ್ಬೋದು. ರೈಟ್. ನೋಡಿ, ಗ್ರಾಮೀಣ ಭಾಗ ಅಂತ ಸಂದರ್ಭದಲ್ಲಿ ಮೌಢ್ಯ ಅನ್ನೋದು ಮಗುವಿನ ಸಾವಿಗೆ ಕಾರಣ ಆಗಿದ್ರೆ, ನಗರ ಪ್ರದೇಶಗಳಲ್ಲಿ ಆಧುನಿಕತೆ ಕೂಡ ಬಹುದೊಡ್ಡ ಕಾರಣವಾಗಿದೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಇವತ್ತು ವರ್ಷಕ್ಕೂ ಮೊದಲೇ ಮಕ್ಕಳು ಸಾವಿಗೀಡಾಗ್ತಿರುವಂತಹ ವಿಚಾರದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ಗ್ರಾಮೀಣ ಭಾಗದಲ್ಲಿ ಎಂದಾಗ ಈ ನಮ್ಮ ಡಾಕ್ಟರ್ಸ್ ಹೇಳ್ದಂಗೆನೆ ಅಲ್ಲೇನೋ ಮೌಢ್ಯ ಇದೆ ಅದಕ್ಕೆ ಅಂತ ಅನ್ಕೋಬಹುದು. ಬೆಂಗಳೂರು ಅಂದಾಗ ಆರೋಗ್ಯಕ್ಕೆ ಕೇಂದ್ರ ಸರ್. ಎಷ್ಟೆಷ್ಟು ಬೇರೆ ಬೇರೆ ಊರಿಂದ ಒಳ್ಳೆ ಆರೋಗ್ಯ ಪಡ್ಕೋಬೇಕು ಅಂತ ಹಾಸ್ಪಿಟಲ್ಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಸಾವಾಗುತ್ತೆ ಅಂದರೆ ಹೇಗೆ ಸರ್? ಇದು ಅಗ್ರಗಣ್ಯ, ಫಸ್ಟ್ ನಂಬರ್ 1 ಬೆಂಗಳೂರು. ನೀವು ನಂಬಬೇಕಮ್ಮ ಇದನ್ನ. ನನ್ನ ವೈಫು ಶಿ ಇಸ್ BSc B.Ed. ಆಕೆ ಫ್ರೆಂಡ್ ಬರ್ತಾಳೆ, ಶಿ ಇಸ್ ಎ ಜರ್ನಲಿಸ್ಟ್. ಓಕೆ. ಮನೆಗೆ ಬಂದಾಗ ಶಿ ಇಸ್ ಪ್ರೆಗ್ನೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಖುಷಿಯಿಂದ ಎಳ್ನೀರು ತರಲ್ಲ, ಡಾಕ್ಟ್ರೆ ಎಳ್ನೀರು ಮಾತ್ರ ಬೇಡ ಡಾಕ್ಟ್ರೆ, ನಮ್ಮ ಅಮ್ಮ ಹೇಳಿದಾಳೆ, ಅಜ್ಜಿ ಹೇಳಿದಾಳೆ, ಹೊಟ್ಟೆ ಒಳಗಿರೋ ಮಗು ಹೆಣ್ಣು ಮಗು ಆದ್ರೆ ನೀನು ಎಳ್ನೀರು ಕುಡಿದ್ರೆ ಹುಟ್ಟವಾಗಿ ಎಳ್ನೀರು ಕಾಯಿ ತರ ತಲೆ ಹುಟ್ಟುತ್ತೆ, ಅಂದ್ರೆ ಕೂದಲೇ ಇರಲ್ಲ ಅಂತ. ಒಬ್ಬ ಜರ್ನಲಿಸ್ಟ್, ಎಜುಕೇಟೆಡ್ ಲೇಡಿ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅದಕ್ಕೆ ಅಮ್ಮ ಅರಿವು, ಅದರೊಳಗಾಗಿ ವೈದ್ಯಕೀಯ ವಿಜ್ಞಾನ ಇದೆಯಲ್ಲ ನೋಡಿ, ನಾವು ಇಷ್ಟೋ ಜನ 4 ಜನ ಎಷ್ಟು ನೀಟಾಗಿ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾತಾಡ್ತಿದ್ದೀವಿ. ಅನ್ಫಾರ್ಚುನೇಟ್, ಈವನ್ ಎಜುಕೇಟೆಡ್. ಹಳ್ಳಿ ಕಡೆ ಮೊದಲಿತ್ತಮ್ಮ, ನನಗೆ ರಿಯಲಿ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ದಾಯಿಗಳಿದ್ರು, ಈಗಿಲ್ಲ ದಾಯಿಗಳು. ಮೊನ್ನೆಲ್ಲ ರಾಜ್ಯೋತ್ಸವ ಎಲ್ಲ ಕೊಟ್ಟರು. ನಮ್ಮೂರಿನಲ್ಲಿ ಸುಬ್ಬಕ್ಕ ಅಂತ ಒಂದು ದಾಯಿ ಇದ್ಲು. ಅಮ್ಮ ಒಂದು ಕುಡುಗೋಲು ಇಟ್ಕೊಂಡಿದ್ಲು ಅವಳು. ಎಮ್ಮೆ ಉಜ್ಜಕ್ಕೂ ಹೋದೆ, ರೊಟ್ಟಿ ಎಬ್ಬಕ್ಕೂ ಹೋದೆ, ಮಗಿನ ಒಕ್ಕಳು ಬಳ್ಳಿ ಕಟ್ ಮಾಡೋಕ್ಕೂ ಹೋದೆ.
ಎಷ್ಟು ಜನ ಮಕ್ಕಳು ನಮ್ಮ ಪಕ್ಕದ ಮನೆಯೊಳಗೇನೆ ಕೆಂಪಕತ್ತೆ ಮಕ್ಕಳು 2 ತಿಂಗಳಿಗೆ ಕಿಟ್ ಅಂತ ಕಿರ್ಚ್ಕೊಂಡು ಸತ್ತು ಹೋಗೋರು. ನನಗೆ ಮೆಡಿಕಲ್ ಕಾಲೇಜ್ಗೆ ಹೋಗೋರ್ಗೂ ಇದು ಗೊತ್ತ. ನಾನು ನಮ್ಮನ್ನು ಕೇಳಿದ್ದೆ, ನನ್ನಮ್ಮ ಏನು ಓದಿಲ್ಲ, ಮಗನೇ ಅತ್ತೆಗೂ ಸೊಸೆಗೆ ಆಗ್ತಿರಲ್ಲ, ಮೇಲೆ ದೇವ ಕೂತವಳೆ ಎತ್ಕೊಂಡ್ಬಿಡ್ತಾಳೆ ಅಂತ. ನನಗೆ ಮೆಡಿಕಲ್ ಕಾಲೇಜ್ ಮೇಲೆ ಗೊತ್ತಾಯ್ತಮ್ಮ, ದಿಸ್ ಈಸ್ ಬಿಕಾಸ್ ಆಫ್ ನಿಯೋನೇಟ್ರಲ್ ಟೆಟನಸ್, ಧನುರ್ವಾಯು ಕಾಯಿಲೆ. ಪುಣ್ಯಕ್ಕೆ ಇವತ್ತು ಏನಾಗಿದೆ ಅಂದರೆ ಪ್ರತಿ ಪ್ರೆಗ್ನೆಂಟ್ ವುಮನ್ಗೂ ಕೂಡ ನಮ್ಮ ಪಾಪ ವೈಟ್ ಸೀರೆ ಉಟ್ಕೊಂಡಿರೋಂಥ ಹೆಣ್ಮಕ್ಳು PH ಇಂದ ಹೋಗಿ 2 TT ಕೊಡ್ತಾರೆ. ಸೊ ಹಂಗಾಗಿ ಎಷ್ಟೋ ಮಕ್ಕಳು ದೇ ಆರ್ ಪ್ರೊಟೆಕ್ಟೆಡ್ ಅಮ್ಮ. ಆ್ಯಂಡ್ ಪರಿಮಳ ಮೇಡಮ್ ಹೇಳ್ದಂಗೆ ಇವತ್ತು ಅನುದಾನಗಳು ಸಾಕಷ್ಟು ಕೊಡ್ತಾರೆ, ಹೋಗ್ತಾರೆ, ತಗೋತಾರೆ. ಬಟ್ ಈ ಮೂಢನಂಬಿಕೆಗಳು ಮಾತ್ರ ವಿದ್ಯಾವಂತರಲ್ಲೂ ಹೋಗಿಲ್ಲ. ಅನುದಾನ ಯಾವ ಕಾರಣಕ್ಕೆ ಬಿಡುಗಡೆ ಆಗುತ್ತೆ ಅದಕ್ಕೆ ಬಳಕೆ ಆದ್ರೂ ಓಕೆ ಸರ್, ಓಕೆ. ಇಲ್ಲ ಅದು ಬೇರೆ ಬೇರೆ ಕಾರಣಕ್ಕೆ ಬಳಕೆ ಆಗ್ಬಿಟ್ರೆ ಒಂದು ಪೌಷ್ಟಿಕ ಆಹಾರ ತಗೊಳ್ಳ, ಅಲ್ಲಿಗೆ ಬೇಕಾದಷ್ಟು ಯೋಜನೆಗಳಿದ್ದಾವೆ, ಅದನ್ನ ಮಾನಿಟರ್ ಮಾಡೋರಿಲ್ಲ, ಅಲ್ಲಿಗೆ ತಲುಪಿಸೋದಷ್ಟೇ ಸರ್ಕಾರ ಜವಾಬ್ದಾರಿ. ಆಮೇಲೆ ಮಾಡ್ಬೇಕಾಗಿರೋದು ಜನಸಾಮಾನ್ಯರಲ್ವಾ. ಅದಕ್ಕೇನೆ ತಾಯಿ ಆರೋಗ್ಯದ ಬಗ್ಗೆ ಇವರಿಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು. ಎಷ್ಟು ಇಂಪಾರ್ಟೆಂಟ್, ಎ ಪ್ರಿಮೆಚ್ಯೂರ್ ಬೇಬಿ ಈಸ್ ಅಟ್ ಮೋರ್ ರಿಸ್ಕ್ ದ್ಯಾನ್ ಎ ನಾರ್ಮಲ್ ಬೇಬಿ. ಅಂಡ್ ಹುಟ್ಟುವ ಸಮಯದಲ್ಲಿಮ್ಮ ವಾಟ್ ಟೈಪ್ ಆಫ್ ಡೆಲಿವರಿ, ವೆಜೈನಲ್ ಡೆಲಿವರಿನ, ಸಿಸೇರಿಯನ್ನ, ಅದಾದ್ಮೇಲೆ ಮಗಿಗೆ ಆಕ್ಸಿಜನ್ ಸಫಿಷಿಯೆಂಟ್ ಸಿಗ್ತಾ, ಇಮ್ಮಿಡಿಯೇಟ್ಲಿ ಅಳುತ್ತಾ, 5 ನಿಮಿಷ ಆಗೋಯ್ತಾ, ನಮ್ಮ ಮಕ್ಕಳ ಡಾಕ್ಟರ್ ಪಾಪ ಚೆನ್ನಾಗಿ ಹೇಳ್ತಿದ್ದಾರೆ. ರಿಯಲಿ ಇವೆಲ್ಲ ಎಷ್ಟು ಇಂಪಾರ್ಟೆಂಟು ಅಂತ. ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಮಗ ಯಾವ ಗಳಿಗೆ ಗುಡ್ತು, ಯಾವ ಇದರಲ್ಲಿ ನಾವು ಇದರೊಳಗೆ ಅವ್ರಿಗೆ ಯೋಚನೆನೇ ಬರ್ದು. ಇವತ್ತು ಕೂಡ ಎಜುಕೇಟೆಡ್ ಹೆಣ್ಮಕ್ಳು ಈ ನಕ್ಷತ್ರದ ನಮ್ಮ ಸಿಸೇರಿಯನ್ ಮಾಡಿಕೊಡಿ ಡಾಕ್ಟ್ರೇ ಅಂತಾರಲ್ಲ, ಇನ್ನು ಯಾವ ಮಟ್ಟಕ್ಕೆ ಮೂಢನಂಬಿಕೆಗಳು. ನನಗೆ ಆರೋಗ್ಯವಂತ ಮಗು ಹುಟ್ಟಿರ್ ಸಾಕಪ್ಪ ಅನ್ನೋ ಒಂದು ಪರಿಗಣನೆ ಇಲ್ಲ. ಇವರೇ ಮುಹೂರ್ತ ಇಟ್ಕೊಂಡು ಬರ್ತಾರೆ. ಇವೆಲ್ಲ ಈಗಿನ ಕಾಲದಲ್ಲಿ ಇದು ನಡೆಯುತ್ತಾ ಅಂತ. ಆದ್ರೆ ನಮ್ಮ ಹೊಟ್ಟೆ ತಾಯಿ ಆರೋಗ್ಯ ಮುಖ್ಯ, ಹುಟ್ಟುವ ಮಗು ಆರೋಗ್ಯವಾಗಿ ಹುಟ್ಟಿದ ಮೇಲೆ ಆಮೇಲೆ ಇದೆಯಲ್ಲಮ್ಮ. ಅದಕ್ಕೆ ಇನ್ಫೆಂಟ್ ಮಾರ್ಟಾಲಿಟಿ ಬಗ್ಗೆ ನಮ್ಮ ಮಕ್ಕಳ ಡಾಕ್ಟರ್ ಚೆನ್ನಾಗಿ ಮಾತಾಡ್ತಿದ್ರು. ಡೆಫಿನೇಷನ್ ನಮ್ಮಲ್ಲಿ ಸ್ಟ್ಯಾಂಡರ್ಡ್ಗಳು ಇದ್ದಾವೆ ಮೆಡಿಕಲ್ ಎಜುಕೇಷನಲ್ಲಿ. ವಾಟ್ ಶುಡ್ ಬಿ ದ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅನ್ನೋದು. ಅದಕ್ಕೆ ನೀವು ಇಷ್ಟೊಂದು ಜಾಸ್ತಿ ಇರೋದಕ್ಕೆ ನೀವು ಆ ಕ್ಯಾಪ್ಷನ್ ಹಾಕಿದ್ರಿ, ಶೇಮ್ ಬೆಂಗಳೂರು. ನಿಜವಾದ ಈಗ ಸ್ಟ್ರೆಸ್ಫುಲ್ ಮತ್ತು ನೀವು ತಾಯಿಯ ಹಾಲು ಅಂತ ಹೇಳಿದ್ರಿ. ಒಬ್ಬ ಗರ್ಭಾವಸ್ಥೆಯಲ್ಲಿ ತಾಯಿ ಅನ್ನೋಳು ಆರಾಮಾಗಿರಬೇಕು, ಸ್ತನ್ಯಪಾನ ಮಾಡಬೇಕಾದ್ರೂ ಕೂಡ ಅಷ್ಟೇ ಆರೋಗ್ಯವಾಗಿ ಮನಸ್ಸನ್ನು ಆರಾಮಾಗಿಟ್ಕೊಂಡು ಮಾಡೋದು ಕೂಡ ಬಹಳ ಮುಖ್ಯನಂತ. ಯಾಕಂತ ಹೇಳಿದ್ರೆ ಸ್ಟ್ರೆಸ್ಫುಲ್ಲಾಗಿ ತಾಯಿ ಹಾಲು ಕುಡಿಸಿದ್ರೂ ಕೂಡ ಅದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಅದು ಏನಾದರೂ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗೆ, ಆ ಆರೋಗ್ಯ ಸಮಸ್ಯೆ ಉಲ್ಬಣ ಆಗಿ ಸಾವಿಗೆ ಕಾರಣ ಆಗ್ಬೋದಾ? ಖಂಡಿತವಾಗ್ಲೂ ಆಗ್ಬೋದು. ಸೊ ನಾನು ಅವಾಗಲೇ ಹೇಳ್ತಿದ್ದೆ, ತಿರ್ಗಾ ಮತ್ತೆ ಅಲ್ಲೇ ಹೋಗ್ತೇನೆ ನಾನು. ಒಂದು ಶ್ಲೋಕ ಇದೆ ಆಯುರ್ವೇದದಲ್ಲಿ, ಸೌಮನಸ್ಯಂ ಗರ್ಭಧಾರಣ ನಾಮ ಅಂತ. ಗರ್ಭಧಾರಣೆ ಮಾಡುವಾಗ ಸುಮನಸ್ಸು ಅಂದ್ರೆ ಖುಷಿಯಾಗಿರ್ಬೇಕು ಅಂತ ಮಹಿಳೆ. ನೋಡಿ, ಇವತ್ತು ನಾವು ಎಗ್ ರಿಲೀಸ್ ಆಗಲ್ಲ ಸ್ಟ್ರೆಸ್ಫುಲ್ ಆಗಿದ್ರೆ, ಏಜ್ ಆದ್ರೆ ಎಗ್ ರಿಲೀಸ್ ಆಗಲ್ಲ, ಅಥವಾ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಇತ್ತು, ಕಾರ್ಟಿಸೋಲ್ ಜಾಸ್ತಿ ಇದ್ರೆ ಎಗ್ ರಿಲೀಸ್ ಆಗಲ್ಲ ಅಂತ ಇವಾಗಿದೆ. ಬಟ್ ಹ್ಯಾಪಿನೆಸ್ ಇದ್ರೆ ಎಗ್ ರಿಲೀಸ್ ಚೆನ್ನಾಗಿರುತ್ತೆ ಅಥವಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ಸಾರಾಂಶ ಇದ್ರದ್ದು. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಬಿಫೋರ್ ಕನ್ಸೀವಿಂಗ್ ಕೂಡ ಅವರು ಖುಷಿಯಾಗೇ ಇರಬೇಕು, ಮೆಂಟಲಿ ಅವ್ರು ಸ್ಟ್ರೆಸ್ಫುಲ್ ಆಗಿ ಇರಬಾರ್ದು. ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ ಅದೇ ರೀತಿ ಇರಬೇಕು. ಬಿಕಾಸ್ ಅದು ಕೂಡ ಡಿಸೈಡ್ ಆಗುತ್ತೆ. ಏನು ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಹೇಳ್ತಿರ್ತೀವಿ ನಾವು, ಅದು ಡೇ 1 ಇಂದಾನೇ ಅಲ್ಲಿ ಎಲ್ಲ ಏನು ಫಿಸಿಯಾಲಜಿ ಇರುತ್ತೆ ಅದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಇನ್ನು ಡೆಲಿವರಿ ಆದ್ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ನಾನು ಹೇಳ್ತಿದ್ದೆ ಅವಾಗ ನಿಮಗೆ ಸೂತಿಕಾ ಪರಿಚರ್ಯ ಅಂತ. ಕೆಲವೊಂದು ಶಾಸ್ತ್ರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಆಯುರ್ವೇದ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅವರು ನೆಕ್ಸ್ಟ್ ಮೆನ್ಸ್ಟ್ರುರಲ್ ಸೈಕಲ್ ಸ್ಟಾರ್ಟ್ ಆಗುವವರೆಗೂ ಕೂಡ ಅವರು ಆ ಪೋಸ್ಟ್ ಪಾರ್ಟಮ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕು ಅಂತ ಇದೆ. ಇನ್ನು ಕೆಲವರು 2 ಮಂತ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ, ಕೆಲವರು 3 ಮಂತ್ಸ್ ಫಾಲೋ ಮಾಡಬೇಕು, 45 ದಿವಸ ಅಂತ ಇದೆ. ನೆಕ್ಸ್ಟ್ ರಜೋದರ್ಶನ ಆಗುವವರೆಗೂ ಇದೆ ಅಂತ ಇದೆ. ಅದು ಕೆಲವರಿಗೆ 6 ತಿಂಗಳು 8 ತಿಂಗಳು ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಅವರು ಪೋಸ್ಟ್ ಪಾರ್ಟಮ್ ಅಲ್ಲೇ ಇರ್ತಾರೆ ಅಂತ ಸಮರಿ. ಸೊ ಆ ಪೋಸ್ಟ್ ಪಾರ್ಟಮ್ ಅಲ್ಲಿ ಇದ್ದಾಗ ಎಷ್ಟು ಅವರ ಹಾರ್ಮೋನ್ಸ್ಗಳು ಏರ್ಪೇರ್ ಆಗ್ತಾ ಇರುತ್ತೆ, ಎಷ್ಟು ಅವ್ರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಅದೆಲ್ಲರಿಗೂ ಗೊತ್ತಿದ್ದಿದೆ. ಸೊ ಅಂತ ಟೈಮಲ್ಲಿ ಅವರು ಖುಷಿಯಾಗಿರ್ಲಿಲ್ಲ. ತಿರ್ಗಾ ಆಲ್ರೆಡಿ ಫ್ಯಾಮಿಲಿ ಪ್ರೆಷರು, ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ, ವರ್ಕ್ ಸ್ಟ್ರೆಸ್ ಸ್ಟಾರ್ಟ್ ಆಯ್ತು, ಇನ್ನೊಂದು ಯಾವ ಸ್ಟ್ರೆಸ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಹೆಲ್ತ್ ಮೇಲೆ ಟೋಲ್ ತಗೊಳುತ್ತೆ. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆಗುತ್ತೆ. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದು. ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಹಂಗೆ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಕ್ವಾಂಟಿಟಿ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಪರಿಮಾಣ ಮಾಡೋ ಹೇಳ್ತಿದ್ರು ಅದನ್ನೇ. ಸೊ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಗು ಮೇಲೆ ಬೀಳುತ್ತೆ ಅಲ್ವಾ. ಇವಾಗ ನಾನಿ ಕಲ್ಚರ್ ಸ್ಟಾರ್ಟ್ ಆಗಿದೆ ಅಲ್ವಾ. ಇನ್ನು ಬ್ರೆಸ್ಟ್ ಫೀಡಿಂಗ್ ನಾನಿ ಅವ್ರು ಮಾಡೋದು ಬಾಕಿ ಉಳ್ಕೊಂಡಿದೆ ಅಷ್ಟೇ, ಅಲ್ಲಿಗೆ ಬರ್ತಾ ಇದೆ ಈಗ. ಸೊ ನಾವು ನೋಡ್ತಾ ಇದ್ದೇವೆ. ತಪ್ಪಂತ ಹೇಳ್ತಿಲ್ಲ, ಆ ಕನ್ಸೆಪ್ಟ್ ಇದೆ. ಬಟ್
ಮೇಜರ್ಲಿ ಮಾನಿಟರ್ ಮಾಡ್ತಾ ಇರೋರು ಮದರ್ ಇರಬೇಕು, ಫಾದರ್ ಇರಬೇಕು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು. ಅವ್ರು ಇರಬೇಕು, ಇಲ್ಲ ಅಂತಲ್ಲ, ಹೌಸ್ ಹೆಲ್ಪ್ ಮೇಡ್ ಎಲ್ಲ ಇರಬೇಕು. ಆದ್ರೆ ಮೇಜರ್ಲಿ ಇವ್ರು ಇರಬೇಕು ಅಲ್ಲಿ. ಅವ್ರದೇ ರೋಲ್ ಜಾಸ್ತಿ ಇರುತ್ತೆ. ಅವ್ರು ಬಂದಿದಾರಂತ ಅವ್ರು ಸಬ್ಸ್ಟಿಟ್ಯೂಟ್ಸ್ ಅಲ್ಲ, ಅವರು ಕರೆಕ್ಟ್, ಅವ್ರು ಜಸ್ಟ್ ಹೆಲ್ಪ್, ಸಪೋರ್ಟ್ ಅಷ್ಟೇ. ಅವ್ರು ಸಬ್ಸ್ಟಿಟ್ಯೂಟ್ ಆಗ್ಲಿಕ್ಕೆ ಆಗಲ್ಲ, ಇವ್ರು ಇಲ್ಲದೆ ಇರುವಾಗ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಮಾಡಿದ್ರೆ ಅದರ ಪರಿಣಾಮಗಳನ್ನ ನಾವು ನೋಡ್ತಾ ಇರ್ತೀವಿ ಈಗ, ಅಲ್ವಾ? ಎಷ್ಟೊಂದು ನಾವು ಡೇ ಕೇರ್ ಅಲ್ಲಿ ಎಷ್ಟೊಂದು ಇನ್ಫೆಕ್ಷನ್ಸ್ ಗಳಿರುತ್ತೆ. 6 months 7 months ಡೇ ಕೇರ್ ಅಲ್ಲಿ ಬಿಟ್ಬಿಟ್ಟು ಜಾಬಿಗೆ ಹೋಗ್ತಾರೆ. ಅವರ ತೊಂದರೆಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಮಗು ಇದೆ ಅಂದ್ರೆ ದಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ಅದು ಪ್ರಿಯಾರಿಟಿ ಇರಬೇಕು. ನೈಸ್, ವೆರಿ ನೈಸ್. ಅಮ್ಮ, ಬ್ರೆಸ್ಟ್ ಫೀಡಿಂಗ್ ಬಂದರೆ ಒಂದೇ ಒಂದು ಮಾತು, ಬ್ರೆಸ್ಟ್ ಇಟ್ ಬಿಲಾಂಗ್ಸ್ ಟು ಸರ್ಜನ್ಸ್ ಸ್ಪೆಷಾಲಿಟಿ. ಪರಿಮಳ ಡಾಕ್ಟರ್ ಒಪ್ಕೋತಾರೆ. ಇನ್ಫ್ಯಾಕ್ಟ್ ತಾಯಿಗೆ ಪ್ರೆಗ್ನೆಂಟ್ ಆದಾಗಿಂದಲೂ ಕೂಡ ನಿಪ್ಪಲ್ ಅಂದರೆ ತೊಟ್ಟು, ಮಲೆಯ ತೊಟ್ಟು ಕೆಲವರಿಗೆ ಈಚೆ ಬಂದಿರಲ್ಲ, ಒಳಗೆ ಇರುತ್ತೆ. ಅದನ್ನು ಹೆಂಗೆ ಈಚೆಗೆ ತರಬೇಕು, ನಿಪ್ಪಲ್ ರಿಟ್ರಾಕ್ಷನ್ ಅಂತೀವಿ ನಾವು. ಇನ್ನೊಂದು ನೋಡಿ, ಗಾಡ್ ಇಸ್ ಸಚ್ ಎ ಗ್ರೇಟ್ ಸೈಂಟಿಸ್ಟು. ತಾಯಿ ತೊಡೆ ಮೇಲೆ ಹಾಕೊಂಡು ಮಗನ ಕುಡಿಸ್ತಾಳಲ್ಲ, ದ ಡೈರೆಕ್ಷನ್ ಆಫ್ ನಿಪ್ಪಲ್ ಈಸ್ ಅಪ್ವರ್ಡ್ಸ್ ಆ್ಯಂಡ್ ಔಟ್ವರ್ಡ್ಸ್. ಮಗು ಬಾಯಿಗೆ ಎಷ್ಟು ಚೆನ್ನಾಗಿ ಫಿಟ್ ಆಗಂಗೆ ದೇವ್ರು ಮಾಡಿದ್ದಾನೆ ಅಂದರೆ ಇದಿಷ್ಟು ಸರಳ ವಿಚಾರ ತಾಯಿಗೆ ಅರ್ಥ ಆಗಬೇಕು. ಇಟ್ ಇಸ್ ಡೈರೆಕ್ಷನ್ ಅಪ್ವರ್ಡ್ಸ್ ಆ್ಯಂಡ್, ಮಗು ಬಾಯಿ ಹಿಂಗೆ ಇಟ್ಕೊಂಡ್ರೆ ಬಾಯಿಯೊಳಗೆ ಹೋಗ್ಬೇಕು ಅನ್ನಂಗೆ ಮಾಡಿದ್ದಾನೆ ದೇವರು. ಇದನ್ನು ಭಾಳ ಇಂಪಾರ್ಟೆಂಟು. ತಾಯಿಗಳಿಗೆ ಮಾಡ್ತಾರೆ ಭಾಳ ಗೈನಕಾಲ. ಕೆಲವು ಸಮಯ ನಮಗೆ ರೆಫರೆನ್ಸ್ ಆಗ್ತಾರೆ, ಏನೋ ತೊಟ್ಟು ಈಚೆಗೆ ಬಂದಿಲ್ಲ, ಸರ್ಜನ್ ಶುಡ್ ಸಿ ಅಂತ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ರೈಟ್. ರಾಕ್ಷೇಶ್ ಶೆಟ್ಟಿ ಸರ್, ನೀವು ತಿಳಿಸ್ಕೊಡ್ಬೇಕು, ನಗರ ಪ್ರದೇಶಗಳಲ್ಲಿ ಇವತ್ತು ಮಕ್ಕಳ ಸಾವಾಗ್ತಿದೆ ಅಂದರೆ ಏನು ಕಾರಣ? ನಾವು ಗ್ರಾಮೀಣ ಭಾಗದ ಮಾತಾಡಿದ್ವಿ, ಅಲ್ಲಿ ಮೌಢ್ಯ ಇರ್ಬೋದು, ಮತ್ತೊಂದು ಸಮಸ್ಯೆ ಇರ್ಬೋದು. ನಗರ ಪ್ರದೇಶಗಳಲ್ಲಿ ಇಷ್ಟೊಂದು ಹಾಸ್ಪಿಟಲ್ ವ್ಯವಸ್ಥೆ ಇದ್ರು ಯಾಕೆ ಸರ್ ಈ ಥರ ಆಗ್ತಾ ಇದೆ ಅಂತ? ಅದು ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಪಬ್ಲಿಕ್ ಹೆಲ್ತ್ ಸರ್ವಿಸ್ ಅಲ್ವಾ. ಸೊ ಏನಾಗುತ್ತೆ ಅಂತಂದ್ರೆ, ಈಗ ಒಂದು ಹೇಳಿದಂಗೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅದು ತುಂಬಾ ಚೆನ್ನಾಗಿ ಕೋ-ಪ್ಯಾನಲಿಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದು, ಅದರ ಇಂಪಾರ್ಟೆನ್ಸ್. ಮೂಢನಂಬಿಕೆಗಳಿರ್ಬೋದು, ಮನೆಯಲ್ಲಿ ಡೆಲಿವರಿ ಮಾಡೋ ಇದಿರ್ಬೋದು. ಬಟ್ ಇನ್ಸ್ಟಿಟ್ಯೂಷನ್ ಡೆಲಿವರಿ ಆದ್ಮೇಲೆ ಈಗ ಏನಾಗುತ್ತೆ ಅಂತ, ಮಗು ಹುಟ್ಟಿದಾಗ ಅಳ್ಳಿಲ್ಲ ಅಂತಂದ್ರೆ ನಮ್ಗೆ ಅಲ್ಲಿ ಆ ಫೆಸಿಲಿಟಿ ಇದೆಯಾ ನೀವು ಮ್ಯಾನೇಜ್ ಮಾಡುವಂಥದ್ದು. ಈಗ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ಈಗ ಏನಾಗುತ್ತೆ ನೋಡಿ, ವಿದಿನ್ ಇಫ್ ದ ಚೈಲ್ಡ್ ಡಸ್ ನಾಟ್ ಕ್ರೈ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್, ಆಮೇಲೆ ನೀರಿಗೆ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ಟೈಮ್ ಮಗುನ ಮ್ಯಾನೇಜ್ ಮಾಡಬೇಕು, ಮತ್ತೆ ಸೇಫ್ ಆಗಿ ಯಾವ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಈಗ ಮುಂಚೆ ಎಲ್ಲ ಮಗು ಚೆನ್ನಾಗಿಲ್ಲ ಅಂತ ಆಟೋದಲ್ಲಿ ವೆಹಿಕಲ್ ಎಲ್ಲ ಹಿಡ್ಕೊಂಡು ಬೇರೆ ಆಸ್ಪತ್ರೆಗೆ ಹೋಗ್ತದೆ. ಆ ಥರ ಎಲ್ಲ ಮಾಡಿದ್ರೆ ನ್ಯೂ ಬೋರ್ನ್ ಚೈಲ್ಡ್ ದಟ್ ಇಸ್ ವೆರಿ ಡೇಂಜರಸ್. ಸೊ ಅದಕ್ಕೋಸ್ಕರ ಐ ಥಿಂಕ್ ಗವರ್ಮೆಂಟ್ ಹ್ಯಾಸ್ ಆಕ್ಚುಲಿ ಥ್ರೂ NRHM ಮತ್ತೆ SNCU ಎಲ್ಲ ಮಾಡಿಸ್ಕೊಂಡು ಸುಮಾರಾಗಿ ಸ್ಪೆಂಡ್ ಮಾಡಿದ್ದಾರೆ. ನ್ಯೂ ಬೋರ್ನ್ ಮೆಡಿಕಲ್ ಕೇರ್ ಸೆಟಪ್ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಮಾಡಿದ್ದಾರೆ. ಬಟ್ ಇಟ್ ಇಸ್ ಸ್ಟಿಲ್ ನಾಟ್ ಅ ಪರ್ಫೆಕ್ಟ್ ಸಿಸ್ಟಮ್. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ದೇರ್ ಇಸ್ ಆಲ್ವೇಸ್ ದಿಸ್ ಪಾಸಿಬಿಲಿಟಿ ಆಫ್ ಡೆತ್. ಯಾಕಂದ್ರೆ ನೋಡಿ, ಈಗ ಪ್ರೀಮೆಚೂರ್ ಆಗಿ ಮಗು ಹುಟ್ಟಿದ್ರೆ, ಹುಟ್ಟುವಾಗ ಮಗು ತೂಕ 2.5 ಕಿಲೋಕ್ಕಿಂತ ಕಮ್ಮಿ ಇದ್ರೆ, ಮಗು ಅಳ್ಳಿಲ್ಲ ಅಂದ್ರೆ ದೇ ಆರ್ ವಲ್ನರಬಲ್ ಚಿಲ್ಡ್ರನ್. ಅದಕ್ಕೆ ಸ್ಪೆಷಲಿಸ್ಟ್ಗಳು ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನ್ಯೂ ಬಾರ್ನ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ತುಂಬಾ ಒಳ್ಳೆ ನರ್ಸಿಂಗ್ ಕೇರ್, ಸ್ಪೆಷಲಿಸ್ಟ್ ಕೇರ್ ಇದೆಲ್ಲ ಬೇಕಾಗುತ್ತೆ. ಸೊ ಅದು ಎಲ್ಲ ಕಡೆ ಇನ್ನೂ ಇಟ್ ಇಸ್ ಡೆಫಿನೆಟ್ಲಿ ಬೆಟರ್ ಕಂಪೇರ್ಡ್ ಟು ಲಾಸ್ಟ್ ಡೆಕೇಡ್. ಥಿಂಗ್ಸ್ ಆರ್ ಗೆಟಿಂಗ್ ಬೆಟರ್, ಬಟ್ ಅದು ಇಟ್ಸ್ ಸ್ಟಿಲ್ ನಾಟ್ ಪರ್ಫೆಕ್ಟೆಡ್. ಸೊ ಆಬ್ವಿಯಸ್ಲಿ ಕೆಲವೊಮ್ಮೆ ಸರ್, ಕೆಲವೊಂದು ತಾಯಿಯಂದಿರೋದು ಅಬ್ಸರ್ವ್ ಮಾಡೋದಾದ್ರೆ, ಈಗ ನಿಮ್ಮಂತ ಡಾಕ್ಟರ್ಸ್ ಎಷ್ಟೋ ಸತಿ ಗೈಡ್ಲೈನ್ಸ್ ಕೊಟ್ಟರು ಕೂಡ ಅದನ್ನ ಫಾಲೋ ಮಾಡೋದ್ರಲ್ಲಿ ಬಹಳ ವಿಫಲ ಆಗ್ತಾರೆ ತಾಯಂದ್ರು. ಅವ್ರಿಗೆ ಬೇಗ ತಿನ್ನಿಸ್ಬೇಕು, ಬೇಗ ನೀರು ಕುಡಿಸ್ಬೇಕು, ಈ ಥರದ ಧಾವಂತ. ಈಗ 6 ತಿಂಗಳವರೆಗೆ, ಕಡೆ ಪಕ್ಷ 3 ತಿಂಗಳಾದ್ರೂ ಬ್ರೆಸ್ಟ್ ಫೀಡಿಂಗ್ ಬೇಕೇ ಬೇಕಂತ ಹೇಳಿದ್ರು ಕೂಡ ಅದನ್ನ ಫಾಲೋ ಮಾಡೋದಿಲ್ಲ. ಹೇಳಿ ಮೇಡಮ್, ಪರಿಮಳ ಮೇಡಮ್. ಈಗ ಇದು ಏನಂತಂದ್ರೆ, ಈಗ ಅದೊಂದು ಮಗು ಬೇಕು ಅನ್ನೋದು ಏನೋ ಒಂದು ಏನೋ ಫ್ಯಾನ್ಸಿ ತರ ಇರೋ ಒಂದು ಲಕ್ಷಣಗಳು ತುಂಬಾ ಕಡೆ ಇದೆ. ಯಾರಾದ್ರೂ ಪ್ರಶ್ನೆ ಕೇಳ್ಬಿಟ್ರೆ ಅಂತ, ನಿಮಗೆ ಮಕ್ಕಳಿಲ್ವಾ, ಇದಾರ ಇಲ್ವಾ ಅಂತ ಕೇಳಿದ್ರೆ ಅದಕ್ಕೊಂದು ಆನ್ಸರ್ ಅಷ್ಟೇ, ಫಾರ್ಮಾಲಿಟಿ. ಬೇಜಾರ್ ಮಾಡ್ಕೊಳ್ತಾರೆ ಅಂತ ನಾವು ಒಂದ್ ಮಗುನ್ ಮಾಡ್ಕೊಂಡ್ವಿ ಅನ್ನಂಗೆ ಆತರ ಒಂದು ಕ್ಷಣಗಳು. ನೀನ್ ಯಾವಾಗ ನೀನು ತುಂಬಾ ಉತ್ಸುಕತೆಯಿಂದ ನಂದೊಂದ್ ಮಗು ಬೇಕು, ಇದೊಂದು ಕುಟುಂಬಕ್ಕೆ ನಾನು ಒಂದು ಈ ಕಾಣಿಕೆನ ಕೊಡ್ಬೇಕು, ನಾನು ಅದನ್ನ ನೋಡ್ಕೋಬೇಕು, ಅದು ಒಂದು ನಮ್ಗೆ ಅಪೂರ್ವವಾದ ದೇವ್ರು ಕೊಟ್ಟಿರೋ ವರ ಅಂತ ನಾವ್ ಯಾವಾಗ ತಿಳ್ಕೊಂಡ್ಬಿಟ್ಟು ಮಾಡ್ತಾರೆ, ನಾವೆಲ್ಲ ಅದೇ
ರೀತಿ ಇದ್ದ ಒಂದು ಜನರೇಷನ್ ಅನ್ಬೋದು. ಅವಾಗ ಈ ಯಾವ ತೊಂದರೆಗಳು ಬರೋದಿಲ್ಲ. ಬಟ್ ಕೆಲವ್ರನ್ನ ನೋಡ್ತೀವಿ ನಾವು, ಅವ್ರು ಮೊದ್ಲೇನೆ ಎಷ್ಟು ಪ್ರಿಪೇರ್ ಆಗಿರ್ತಾರೆ ಅಂತಂದ್ರೆ ಸ್ವಲ್ಪ ಎಜುಕೇಟೆಡ್ ಪೀಪಲ್ ಅನ್ಬೋದು. ಅವರು ಬ್ರೆಸ್ಟ್, ನಾವು ಈಗ ಏನ್ ಹೇಳ್ತಾರೆ ರಂಜನಪ್ಪ ಅವರು, ಬ್ರೆಸ್ಟ್ ನಿಪ್ಪಲ್ ನ ಕ್ಲೀನ್ ಮಾಡ್ಕೋಬೇಕು, ಬ್ರೆಸ್ಟ್ ನಿಪ್ಪಲ್ ಎಲ್ಲ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಕೆಲವು ಕಡೆನಲ್ಲಿ. ಇಲ್ಲಿ ಪಾಪ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹೋಗಿ ಹಳ್ಳಿನಲ್ಲಿ ಕ್ಲಾಸಸ್ ಕೊಡ್ತಾರೆ. ಯಾಕಂದ್ರೆ ನಾನು ಗೌರ್ಮೆಂಟ್ ಅಲ್ಲೂ ಇದ್ದೋಳು, ನಾನು 15-20 ವರ್ಷ ಗೌರ್ಮೆಂಟ್ ಅಲ್ಲೂ ಮಾಡಿದೀನಿ. ಅಂಗನವಾಡಿಗಳ ಮೇಲೆ ನಾನು ಮೇಲ್ವಿಚಾರಕೆ ಆಗಿನೂ ಮೆಡಿಕಲ್ ಆಫೀಸರ್ ಹೋಗ್ತಿದ್ದೆ ನಾನು, ದಾಂಡೇಲಿ ಆ ಕಡೆಗೆಲ್ಲ. ಅವಾಗೆಲ್ಲ ಅವರು ಕೂಡ ಅವರಿಗೆ ಮನೆಯಲ್ಲಿ ಅವ್ರದ್ದು ಒಂದು ಇರೋ ರೂಮ್ ನಲ್ಲೇನೆ ಬ್ರೆಸ್ಟ್ ನಿಪ್ಪಲ್ ಒಳಗಡೆ ಇದ್ರೆ ಹೊರಗಡೆ ತೆಗಿಯೋದು, ಮಾಯಿಶ್ಚರೈಸರ್ ಅಥವಾ ಏನಾದ್ರೂ ಮನೇಲಿ ಇರೋ ತುಪ್ಪ ಏನಾದ್ರು ಹಚ್ಬಿಟ್ಟು ಅದನ್ನ ಹೊರಗಡೆ ಎಳೆಯೋದು, ಈ ತರ ಎಲ್ಲ ಮಾಡೋದನ್ನ ನಾನು ನನ್ನ ಕಣ್ಣಾರೆ ನೋಡಿದೀನಿ. ಆದ್ರೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಮತ್ತೆ ಅವರು ಅವ್ರ ಕುಟುಂಬದವರು ಎಷ್ಟೋ ಸರಿ ಆಗಿರೋದಿಲ್ಲ. ಒಟ್ಟಲ್ಲಿ ಅದನ್ನ ಏನೋ ಒಂದು ನಿರ್ಲಕ್ಷ್ಯ ಮಾಡೋದು. ಮತ್ತೆ ಇಲ್ಲಿ ಕೂಡ ಸಿಟಿಗಳಲ್ಲೂ ಕೂಡ ಆಕ್ಚುಲಿ ನಿಪ್ಪಲ್ ನ ಸ್ವಲ್ಪ ಲ್ಯಾಚಿಂಗ್ ಅಂತ ಏನ್ ಮಾಡ್ತೀವಿ ಹಾಕಿ ಒಂದು ಫಸ್ಟ್ 2 days ರಕ್ಷಾ ಶೆಟ್ಟಿ ಮತ್ತೆ ಬೇರೆಯವರೆಲ್ಲ ನನ್ನ ಜೊತೆಗೆ ಅಗ್ರಿ ಆಗ್ತಾರೆ. ಆ ರಿಫ್ಲೆಕ್ಸ್ ಎಲ್ಲಿವರೆಗೂ ಅದು ಎಸ್ಟಾಬ್ಲಿಷ್ ಆಗಲ್ವೋ, ಬ್ರೈನ್ ಇಂದ ನಿಪ್ಪಲ್ ವರ್ಗುನು ಏನ್ ನಾವು ಮಿಲ್ಕ್ ರಿಫ್ಲೆಕ್ಸ್ ಅಂತೀವಿ, ಯಾವಾಗ ಅದು ನಿಪ್ಪಲ್ ಮಗುವಿನ ಬಾಯಿನಲ್ಲಿ ಹೋಗಿ ಮಗು ಸಕ್ ಮಾಡಕ್ ಶುರುವಾಗುತ್ತೆ, ಆ ಸಕ್ಕಿಂಗ್ ರಿಫ್ಲೆಕ್ಸ್ ಸ್ಟಾರ್ಟ್ ಆದ ತಕ್ಷಣ ಹಾಲು ತಾನೇ ಉದ್ಭವ ಆಗಕ್ ಶುರುವಾಗುತ್ತೆ. ಯಾಕಂದ್ರೆ ಅವಳು ಆರೋಗ್ಯವಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಒಂದು ಊಟ ಉಪಚಾರಗಳನ್ನ ಮಾಡ್ಕೊಂಡಿದ್ರೆ ಹಾಲು ಬಂದೇ ಬರುತ್ತೆ. ಆದ್ರೆ ಏನು ನನಗೆ ಹಾಲು ಬಂದಿಲ್ಲ ಅನ್ನೋದು ಒಂದು ದೊಡ್ಡದು ಒಂದು ಅವರಿಗೆ ಒಂದು ಹೆದರಿಕೆ. ಎಷ್ಟು ನಾವು ಹಾಲು ಇದೆ ಅಂತ ತೋರಿಸಿದ್ರು ಫಸ್ಟ್ 2 ದಿವಸ ಕೊಲೆಸ್ಟ್ರಾಮ್ ಅಂತ ಬರುತ್ತೆ. ಇವಾಗ ತಾನೆ ಅಂಜನಪ್ಪ ಅವರು ಹೇಳ್ತಿದ್ರು, ನಾವ್ ಏನಂತೀವಿ ಈಗ ಆಕಳಲ್ಲಿ ಗಿಣ್ಣದ ಹಾಲು ಅಂತ ನಾವೆಲ್ಲ ಎಷ್ಟು ರುಚಿಯಾಗಿ ಖುಷಿಯಿಂದ ಕುಡಿಯೋದಿಲ್ವ ಗಿಣ್ಣದ ಹಾಲು. ಆ ಗಿಣ್ಣದ ಹಾಲು ತರನೇ ತಾಯಿಗೂ ಕೂಡ ಮದರ್ ಆದವಳಿಗೆ, ತಾಯಿ ಆದವಳಿಗೆ ಗಿಣ್ಣದ ಹಾಲು ಬರುತ್ತೆ. ಅದು ತುಂಬಾ ತುಂಬಾ ಮುಖ್ಯ. ಎಲ್ಲರೂ ನನ್ನ ಜೊತೆಗೆ ಅಗ್ರಿ ಆಗ್ತಾರೆ. ಯಾಕಂದ್ರೆ ಅದ್ರೊಳಗಡೆ ಸಾಕಷ್ಟು ಪ್ರಮಾಣದಲ್ಲಿ ಆಂಟಿಬಾಡೀಸ್, ರೋಗ ನಿರೋಧಕ ಶಕ್ತಿಗಳಿರುತ್ತೆ. ಅದನ್ನ ಕುಡ್ಸೋವರೆಗೂ ಅಂತ ಅಂದ್ರೆ ಅದನ್ನ ಒಂದು ಹ್ಯಾಬಿಟ್ ಮಾಡ್ಲಿಕ್ಕೆ ನಾವೆಲ್ಲ ಹರಸಾಹಸ ಮಾಡ್ತೀವಿ ಅಂದ್ರೆ ನಮ್ಮ ಶೆಟ್ಟಿಯವರಾಗ್ಲಿ ಬೇರೆ ಡಾಕ್ಟರ್ ಆಗ್ಲಿ ಒಪ್ಕೋತಾರೆ. ಯಾಕಂದ್ರೆ ಅವ್ರು ಮಾಡೋದಿಲ್ಲ. ಮತ್ತೆ ಜೊತೆಗಿರೋ ತಾಯಂದ್ರಾಗ್ಲಿ ಅವ್ರ ಜೊತೆಗೆ ಇರೋ ಒಂದು ಹಿರಿಯರು ಅದನ್ನ ಹೆಲ್ಪೇ ಮಾಡೋದಿಲ್ಲ. ಅಯ್ಯೋ ಅವಳು ಕುಡಿಸ್ತಾ ಇಲ್ಲ ನೋಡಿ ಅಂತ ಬಿಟ್ಬಿಡೋದು. ನಾವ್ ಎಷ್ಟು ಸರಿ ಹೇಳ್ತೀವಿ, ನೀವ್ ಹಾಗೆ ಬಿಡಬಾರ್ದು. ಈ ಫಸ್ಟ್ 1 ವಾರದಲ್ಲಿ ಮಗು ಚೆನ್ನಾಗಿ ಹಾಲನ್ನ ನಿಪ್ಪಲ್ನ ಬಾಯಲ್ಲಿ ಇಟ್ಕೊಂಡು ತಾಯಿಯಿಂದ ಕುತ್ಕೊಂಡು ಹಾಲು ಮಗುನ ಕುಡಿಸಿದ್ರೆ, ಒಂದು ಸರಿ ಶುರುವಾದ್ರೆ ಅವರಷ್ಟಕ್ಕೆ ಅವರೇ ಅದನ್ನ ಮುಂದುವರ್ಸ್ಕೊಂಡು ಇಬ್ರು ಹೋಗ್ತಾರೆ. ಮಗು ತಾನು ಬೇಕಾದಾಗ ತಾನು ಹಾಲು ಕಚ್ಕೊಂಡು ಹಾಲು ಕುಡಿಯುತ್ತೆ, ಹಾಲು ಉತ್ಪತ್ತಿನೂ ಶುರು ಆಗುತ್ತೆ ಊಟ ಉಪಚಾರ ಮಾಡ್ದಂಗೆ ಈ ರಿಫ್ಲೆಕ್ಸ್ ಆದ್ರೆ. ಬಟ್ ಅದನ್ನ ಒಂದು ಕರೆಕ್ಟ್ ಆಗಿ ಕರ್ಕೊಂಡು ಹೋಗೋದಿಲ್ಲ. ಮತ್ತೆ ಈ ಒಂದು ತರಾತುರಿ ಏನಿದೆ, ಈ ಒಂದು ಆಧುನಿಕ ಒಂದು ಇದರಲ್ಲಿ ಕೆಲ್ಸಕ್ಕೂ ಹೋಗ್ಬೇಕು. ಇವಾಗ ಸಾಕಷ್ಟು ಹೈಬ್ರಿಡ್ ಟೈಪ್ ಆಫ್ ಕೆಲಸನೂ ಬಂದಿದೆ. ದಿವ್ಯಾ ಮೇ ಅಗ್ರಿ, ಈಗೇನೋ ಎಲ್ಲರೂ ಆಫೀಸ್ಗೆ ಹೋಗ್ತಾನೆ ಅನ್ನೋದಿಲ್ಲ, ಆ ಒಂದು ಫೆಸಿಲಿಟೀಸ್ನು ಕೊಡ್ತಾ ಇದೆ ಎಲ್ಲ ಕಂಪ್ನಿಗಳು. 2 ದಿವಸ ಬಂದ್ರೆ 3 ದಿವಸ ಅವ್ರ ಮನೇಲಿ ಇರ್ಬೋದು, ಹಾಲು ಕುಡಿಸೋ ಇದೆಲ್ಲ ಫೆಸಿಲಿಟಿ ಇದೆ. ಯೂಶಲಿ 5-6 ತಿಂಗಳು ಮೆಟರ್ನಿಟಿ ಲೀವ್ ನ ತಗೊಂಡ್ಬಿಟ್ಟಿರ್ತಾರೆ ಅಲ್ವಾ, 5-6 ತಿಂಗಳವರೆಗೂ ಇದೆ ಇವಾಗ ಎಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಅಲ್ಲೂ ಗವರ್ಮೆಂಟ್ ಅಲ್ಲೂ 4-6 ತಿಂಗಳು ಇದ್ದೇ ಇದೆ. ಈ ಒಂದು ಓಕೆ, ಸಂಪರ್ಕ ಕಡಿತ. ಇದಮ್ಮ ಬಹಳ ಚೆನ್ನಾಗಿ ಹೇಳಿದ್ರಮ್ಮ. ಗಿಣ್ಣಾಲು ಅಂತಾರೆ. ನಮ್ಮ ಮನೆಯಲ್ಲಿ ಹಸ ಇದ್ರೆ ನೆಂಟ್ರಿಗೆಲ್ಲ ಗಿಣ್ಣಾಲು ಕೊಟ್ಟು ಗಿಣ್ ಮಾಡ್ಕೊಂಡು, ಅದೇ ತಾಯಿಯ ಗಿಣ್ಣಾಲು ಎಷ್ಟು ಚೆನ್ನಾಗಿ ಹೇಳಿದ್ರು ಪರಿಮಳ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಮ್ಮ. ಕುಡಿಸೋದೇ ಇಲ್ಲ, ಅದನ್ನ ಚೆಲ್ತಾರೆ. ಜೇನುತುಪ್ಪ ಕುಡ್ಸಕ್ ನೋಡ್ತಾರೆ ಎಲ್ಲಾ ಕಡೆ. ನೀರು ಕುಡಿಯೋದು, ಜೇನುತುಪ್ಪ ನೆಕ್ಸೋದು. ಆಕ್ಚುಲಿ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ಅಂದ್ರೆ, ಮಗು ಹುಟ್ಟುತ್ತಲ್ಲಮ್ಮ, ಪ್ಲಾಸೆಂಟ ಇನ್ನ ಒಳಗಡೆ ಇರುತ್ತೆ, ಸೆತ್ತೆ ಅಂತಾರೆ ಕನ್ನಡದಲ್ಲಿ. ಒಕ್ಕಳು ಅವಾಗಲೇ ಮಗನ ತಾಯಿ ಹಾಲಿಗೆ ಕುಡಿಸ್ಬೇಕಂತೆ. ಕರೆಕ್ಟಾಗಿ ಹೇಳೋದು ಅಂದ್ರೆ, ಇನ್ನ ಮಗ ಬಳ್ಳಿನೇ ಕಟ್ ಮಾಡಿಲ್ಲ, ಪುಟ್ ದ ಚೈಲ್ಡ್ ಆನ್ ಬ್ರೆಸ್ಟ್ ಅಂತಾರೆ ಪೀಡಿಯಾಟ್ರಿಷಿಯನ್ ಅವರು ಸರ್ ಆಮೇಲಿಂದ ಹೇಳ್ತಾರೆ. ಇಷ್ಟು ಇಂಪಾರ್ಟೆಂಟು. ಅನ್ಫಾರ್ಚುನೇಟ್ಲಿ ಇವೆಲ್ಲ ಇನ್ನೂ ಚೇಂಜ್ ಆಗಿಲ್ಲಮ್ಮ. ನನ್ನ ನರ್ಸಿಂಗ್ ಹೋಮ್ನ ಡೆಲಿವರಿ ದೇವನಹಳ್ಳಿ ಕಡೆಯಿಂದ ಬರ್ತಾರೆ. ಡಾಕ್ಟ್ರೇ 3 ತಿಂಗಳಾಯಿತು ನನ್ನ ಮಗಳಿಗೆ ಹಾಲೇ ಬರ್ತಾ ಇಲ್ಲ, ಏನಾದರೂ ಟಾನಿಕ್ ಕೊಡಿ, ಇಂಜೆಕ್ಷನ್. ನನಗೆ ಒಂದೇ ನಾವು ಹಳ್ಳಿ ರೈತರು ಮಕ್ಕಳಮ್ಮ, ಒಂದೇ ಅಮ್ಮ ನಿಮ್ಮ ಮನೆ ಸೀಮೆ ಹಸ ಸಾಕಿದೀವಿ ಡಾಕ್ಟ್ರೆ, ಎಷ್ಟು ಹಾಲು ಕೊಡುತ್ತೆ? 8 ಲೀಟ್ರ್ ಕೊಡುತ್ತೆ. ಬೂಸ ಜಾಸ್ತಿ ಹಾಕಿದರೆ 10 ಲೀಟ್ರು. ನಿನ್ನ ಮಗಳಿಗೂ ಬೂಸ ಹಾಕಮ್ಮ ಅಂದರೆ ನಗ್ತಾಳವಳು. ಅಲ್ಲಮ್ಮ, ನಿನಗೇ ಗೊತ್ತು, ಏನೂ ಓದಿಲ್ಲ, ಜಾಸ್ತಿ ಬೂಸ ಹಾಕ್ಯಾರೆ. ಇಲ್ಲಿ ನಮ್ಮಲ್ಲಿ ಬೇಳೆಕಟ್ಟು ಸಾರು ಇಷ್ಟು ಬ್ರಾಂದಿ, ಇಷ್ಟು ನೀರು ರೇಷನ್ ಮಾಡ್ತಾರಮ್ಮ ಇವತ್ತು ಕೂಡ. ಮಗಿಗೆ ಬಾಲಗ್ರಾವ್ ಆಗ್ಬಿಡುತ್ತೆ. ಇದು ಅವ್ರದ್ದೇ ಆದ ರೀತಿಯ ಎಕ್ಸ್ಪ್ಲನೇಷನ್. ಚೆನ್ನಾಗಿ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಮಸಾನೆ ಬೂಸ ಹಾಕಿದ್ರೆ ಜಾಸ್ತಿ ಹಾಲು ಕೊಡ್ತದೆ, ನಿನ್ನ ಮಗಳಿಗೂ ಹಾಕಮ್ಮ ಊಟ ಅಂದರೆ ಒಪ್ಕೋತಾರೆ. ಅವಾಗ ಯಾವ ಟು ಕನ್ವಿನ್ಸ್ ದೆಮ್. ಖಂಡಿತ ಖಂಡಿತ, ವೆರಿ ನೈಸ್. ನಾವು ಇಷ್ಟೋ ತನಕ ಏನೇ ಮಾತಾಡ್ತಿದ್ರು ಕೂಡ, ಏನೇ ಸಮಸ್ಯೆಗಳ ಬಗ್ಗೆ, ಮಗುವಿನ ಸಾವಿನ ಬಗ್ಗೆ ಮಾತಾಡ್ತಿದ್ರು ಕೂಡ, ಅಲ್ಟಿಮೇಟ್ಲಿ ಬಂದಿದ್ದು ತಾಯಿ ಹಾಲನ್ನ ಮಗುಗೆ ಕರೆಕ್ಟಾಗಿ ಕುಡಿಸಿ ಪರಿಹಾರ ಸಿಗುತ್ತೆ ಅಂತ ಹೇಳಿ. ಯಾಕೆ ಅಷ್ಟೊಂದು ಸರ್ವಶ್ರೇಷ್ಠ ಹಾಗಾದ್ರೆ? ಸರ್ವಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ, ಸರ್ ಹೇಳ್ತಿದ್ರು ಕೊಲೆಸ್ಟ್ರಾಲ್ ಹೇಳ್ತಿದ್ರು. ಫಸ್ಟ್ 3 days ಏನ್ ಬರುತ್ತೆ, ಯೆಲ್ಲೋ ಕಲರ್ ಹಾಲು ಮಾತಾಡ್ತೀನಿ ಮೇಡಮ್, 1 ಸೆಕೆಂಡ್. ವೆರಿ ರಿಚ್ ಇನ್ ಆಂಟಿಬಾಡೀಸ್ ಮತ್ತೆ ಫ್ಯಾಟ್. ಸೊ ಅದು ಸ್ಟಾಟಿಸ್ಟಿಕಲಿ ನೋಡಿದಾಗ್ಲೂ ಕೂಡ ಪ್ರೂವ್ ಆಗಿದೆ ಆಲ್ರೆಡಿ. ಯಾವ ಮಕ್ಕಳು ಅದನ್ನೆಲ್ಲ ಕುಡಿದಿರ್ತಾರೆ
ಅವರ ಇಮ್ಯುನಿಟಿ ಆಗಲಿ ಅಥವಾ ಅವರ ರೋಗ ನಿರೋಧಕ ಶಕ್ತಿ ಮುಂದೆ ಫ್ಯೂಚರ್ ಅಲ್ಲಿ ಕಂಪೇರ್ ಟು ಎವರೇಜ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ. ಸೂಪರ್ ಸೂಪರ್. ಮತ್ತೆ ಈ ಧಾವಂತ ಯಾಕೆ ಅಂತ, ಒಂದು ಮಗು ಇದೆ ಅಂತ ಹೇಳಿದ್ರೆ ಸರ್ ಹೇಳ್ದಂಗೆ ಜೇನುತುಪ್ಪ ನೆಕ್ಕಿಸ್ಬೇಕು, ಇಲ್ಲ ನೀರು ಕುಡಿಸ್ಬೇಕು, ಇಲ್ಲ ಅದೇನೋ ಬಾಣಂತಿ ಸಾಮಾನ್ ಅಂತ ಕೆಲವೊಂದೆಲ್ಲ ಮಾಕಾಯಿ ಜಾಕಾಯಿ ಸಮಥಿಂಗ್, ಅದು ಬಜೆ ಎಲ್ಲ ತೆಗೆದ್ಬಿಟ್ಟು ನೆಕ್ಸೋದು, ಸಕ್ಕರೆ ನೀರು ಕುಡಿಸೋದು, ಈ ಥರದ್ದೆಲ್ಲ. ಅಂದರೆ 6 months ಕಂಪ್ಲೀಟ್ಲಿ ಇಟ್ ಈಸ್ ತಾಯಿ ಹಾಲು ಅಂತಿದ್ರು ಕೂಡ ಯಾಕೆ ಧಾವಂತ? ಅಂದರೆ ಅದು ಮೌಢ್ಯನ? ಇಲ್ಲ, ಏನಿದೆ ಅಂತ ಹೇಳಿದ್ರೆ ಇಲ್ಲಿ 2 ಎಕ್ಸ್ಪ್ಲನೇಷನ್ ಇದೆ, ನಾನು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಆಯುರ್ವೇದದ ಎಕ್ಸ್ಪ್ಲನೇಷನ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಕಶ್ಯಪ ಸಂಹಿತ ಅಂತ ಇದೆ, ಆವಾಗಿನ ಕಾಲದ ಪೀಡಿಯಾಟ್ರಿಷಿಯನ್ ಕಶ್ಯಪ ಅಂತ, ಕಶ್ಯಪ ಮಹರ್ಷಿ, ಕಶ್ಯಪ ಬಗ್ಗೆ ಕೇಳಿರ್ತೀರ ಅಲ್ಲಿ. ಸೊ ಅವ್ರು ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಕಶ್ಯಪ ಸಂಹಿತಾದಲ್ಲಿ ನಾವು ಸ್ವರ್ಣಪ್ರಾಶನ ಅಂತ ಮಾಡ್ತೇವೆ ಮಗುವಿಗೆ. ಸೊ ಜೇನುತುಪ್ಪ, ತುಪ್ಪ ಮತ್ತೆ ಸ್ವರ್ಣಭಸ್ಮ. ಸೊ ಇತ್ತೀಚೆಗೆ ತುಂಬಾ ಹೆವಿ ಮೆಟಲ್ ಇದೆಲ್ಲ ಇದೆ ಕಾನ್ಸೆಪ್ಟ್, ಅದನ್ನ ಮಾತಾಡೋಣ ಯಾವತ್ತಾದ್ರೂ ಎಪಿಸೋಡ್ ಇದ್ದಾಗ. ಇವಾಗ ನಾನು ಅದರ ಬೆನಿಫಿಟ್ಸ್ ಹೇಳ್ತೇನೆ. ಸೊ ಹೇಗೆ ನಮ್ಮ ವ್ಯಾಕ್ಸಿನೇಷನ್ಸ್ ಇದೆ, TT ಆಗಲಿ, MMR ಆಗಲಿ ಅಥವಾ ಪೋಲಿಯೋ, ಸೊ ಆ ರೀತಿ ಮುಂಚೆ ಅದನ್ನ ಮಾಡ್ತಿದ್ವಿ. ಸೊ ಇವಾಗಲೂ ನಾವು ಅದನ್ನ ಮಾಡಿ, ಹೇಗೆ ನಾವು ತುಂಬಾ ಆರ್ಟಿಕಲ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದೇವೆ ನಾವು. ಅದನ್ನ ಮಾಡಿದ ಕಿಡ್ಸ್ ಅಲ್ಲಿ ಅವರ EQ ಆಗಲಿ IQ ಆಗಲಿ ತುಂಬಾ ಹೈ ಇದೆ, ಪ್ಲಸ್ ಇಮ್ಯುನಿಟಿ ಕೂಡ ಹೈ ಇದೆ, ಅಲಾಂಗ್ ವಿತ್ ಎಕ್ಸಿಸ್ಟಿಂಗ್ ವ್ಯಾಕ್ಸಿನ್ಸ್. ಅದರ ಜೊತೆಗೆ ಮಾಡಬೇಡಿ ಇದನ್ನ ಮಾಡಿ ಅಂತಲ್ಲ, ಒಟ್ಟಿಗೆ ಹೇಳ್ತಿರೋ ನಾವು. ಸೊ ಕನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ, ನೀರನ್ನ ಕುಡಿಸೋದು ತಪ್ಪು, ನೀರು ಕುಡಿಸ್ಲಿಕ್ಕೆ ಆಗಲ್ಲ. ನೀರು ಕುಡಿಸಿದ್ರೆ ತುಂಬಾ ಸರಿ ಮಗುವಿಗೆ ಇನ್ನೂ ಗಲ್ಪ್ ಮಾಡ್ಲಿಕ್ಕೆ ಆಗ್ತಿರಲ್ಲ, ನುಂಗೋಕಿ ಗೊತ್ತಿರಲ್ಲ, ಆಸ್ಪಿರೇಷನ್ ಆಗ್ಬಿಡ್ತು ಅಂದ್ರೆ ಅಗೇನ್ ಮತ್ತೆ 1 ವರ್ಷದ ಒಳಗಡೆ ಡೆತ್ ಆಗೋ ಸಾಧ್ಯತೆಗಳಿರುತ್ತೆ, ಆಸ್ಪಿರೇಷನ್ ನಿಮೋನಿಯಾ ಆಯ್ತು. ಸೊ ಈ ಜೇನುತುಪ್ಪ, ತುಪ್ಪ ಮತ್ತೆ ಸ್ವರ್ಣಭಸ್ಮದ ಕನ್ಸೆಪ್ಟ್ ಇದೆ, ಸ್ವರ್ಣಪ್ರಾಶನ ಅಂತ, ಅದು ತುಂಬಾ ವೆಲ್ ಎಸ್ಟಾಬ್ಲಿಷ್ಡ್ ಕೂಡ ಇದೆ. ಅಪೋಸಿಷನ್ ಇದೆ ಅದಕ್ಕೆ, ತುಂಬಾ ಇಲ್ಲ ಅಂತಲ್ಲ, ಬಟ್ ಅದನ್ನ ನಾವು ನೋಡಿದ್ದೇವೆ ಸ್ಟಡಿ ಮಾಡಿ. ಈಗ ಅದನ್ನ ಹಾಕ್ಬೇಕಾದ್ರೆ ನುಂಗೋ ಪ್ರಕ್ರಿಯೆ ಏನಿರಲ್ವಾ, ಜಸ್ಟ್ ಹೆಂಗೆ ಸಾಲ್ವ್ ಆಗುತ್ತೆ, ಟಚ್ ಮಾಡಿರ್ತೇವೆ ಅಷ್ಟೇ. ಅದನ್ನ ನಾವೇನು ಒಂದು ಸ್ಪೂನ್ ಅಥವಾ ಒಂದು ಇಲ್ಲ, ಆ ರೀತಿ ಇರಲ್ಲ. ಅಂಡ್ ನಾವು ಅದನ್ನ ಯೂಶುವಲಿ ಮದರ್ಸಿಗೆ ಕೊಡ್ತೇವೆ. ಓಕೆ, ಇಟ್ ಹ್ಯಾಸ್ ಟು ಗೋ ಥ್ರೂ ಮದರ್. ಅಗೇನ್ ಬ್ರೆಸ್ಟ್ ಮಿಲ್ಕ್ ರೂಲೇ ಬರೋದಲ್ಲಿ, ಸೊ ಮದರ್ ಇಂದಾನೇ ಹೋಗುತ್ತೆ. ನಮ್ಮ ಕೆಲವೊಂದು ಹರ್ಬ್ಸ್ ಗಳಲ್ಲಿ ಸ್ತನ್ಯ ಶೋಧನ ಅಂತ 10 ಹರ್ಬ್ಸ್ ಗಳಿದೆ, ಗಿಡಮೂಲಿಕೆಗಳಲ್ಲಿ. ಚರಕ ಸಂಹಿತೆಯಲ್ಲಿ ಹೇಳಿರುವ ಹಂಗೆ ಸ್ತನ್ಯ ಶೋಧನ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಪ್ಯೂರಿಫಿಕೇಶನ್ ಅಂತ, ಅದರ ಕ್ವಾಂಟಿಟಿ ಇಂಪ್ರೂವ್ ಮಾಡೋದಕ್ಕೆ 10 ಹರ್ಬ್ಗಳಿದೆ. ಸೊ ಆ ಹರ್ಬ್ಸ್ ಗಳನ್ನ ನಾವು ಮದರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಆ ಬ್ರೆಸ್ಟ್ ಮಿಲ್ಕ್ ಇದ್ದು ಕ್ವಾಂಟಿಟಿ ಏನಿದೆ ಅದು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದು ಎವರೇಜ್ ಪಾಪ್ಯುಲೇಷನ್ ಎಲ್ಲರೂ ಮಾಡ್ಲಿಕ್ಕಿಲ್ಲ. ಏನ್ ಸರ್ ನಾನು ಮಾಡ್ಲಿಲ್ಲ ಇದನ್ನ ಅಂದ್ರೂ ಮಗು ಇರುತ್ತೆ, ಇಲ್ಲ ಅಂತಲ್ಲ, ಇದನ್ನ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸಮಯ. ಸೊ ಆ ಸ್ತನ್ಯ ಶೋಧನ ಅಂತ ಏನಿದೆ, ಅದು ಸ್ತನ್ಯ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಅಂತ, ಸ್ತನ ಅಂದ್ರೆ ಬ್ರೆಸ್ಟ್, ಸ್ತನ್ಯ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಅಂತ. ಅದನ್ನ ಶುದ್ಧೀಕರಣ ಮಾಡೋದಕ್ಕೆ ನೋಡಿ ಅವಾಗಲೇ ಇತ್ತು ಕಾನ್ಸೆಪ್ಟ್ ಎಲ್ಲ. ಬ್ರೆಸ್ಟ್ ಮಿಲ್ಕ್ ಇಂಪಾರ್ಟೆನ್ಸ್ 3000 years ago, ಅದರ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಇದೆ. ಅಂಡ್ ಈ ಜೇನುತುಪ್ಪದ ಕನ್ಸೆಪ್ಟ್ ಎಲ್ಲ ಏನಿದೆ, ಇವಾಗ ಇನ್ಫ್ಯಾಂಟ್ ಬಾಟುಲಿಸಮ್ ಎಲ್ಲ ಬಂದಿರೋದ್ರಿಂದ ಜೇನುತುಪ್ಪದ ಕ್ವಾಲಿಟಿ ಬಗ್ಗೆ ನಮಗೆ ಡೌಟ್ ಇರೋದ್ರಿಂದ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು. ಒನ್ ಸಿಸ್ಟಮ್ ಇಸ್ ಕಾಂಪ್ಲಿಮೆಂಟರಿ ಟು ಅದರ್ ಸಿಸ್ಟಮ್. ಇವ್ರು ಮಾತಾಡೋದು ನನಗೆ ಖುಷಿ ಅನಿಸ್ತದೆ ನೋಡಿ. ಅಲ್ಟಿಮೇಟ್ಲಿ ಇಟ್ ಇಸ್ ಬ್ರೆಸ್ಟ್ ಮಿಲ್ಕ್. ಅದನ್ನು ಇಂಪ್ರೂವೈಸ್ ಮಾಡ್ಲಿಕ್ಕೆ ಇವ್ರು ಏನ್ ಹೇಳಿದ್ರಲ್ಲ ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಬರೀ ಜೇನುತುಪ್ಪದ ಬಗ್ಗೆ ತಿಳ್ಕೊಂಡಿದ್ದೆ. ಇಟ್ಸ್ ಎಕ್ಸ್ಪ್ಲನೇಷನ್ ಇಸ್ ಸೋ ನೈಸ್. ಅದಕ್ಕೆ ವಿ ಮಸ್ಟ್ ಅಪ್ರಿಶಿಯೇಟ್ ಈಚ್ ಸಿಸ್ಟಮ್. ಅವ್ರದ್ದು ಒಳ್ಳೇದನ್ನ ನಾವು ತಗೋಬೇಕು, ನಮ್ದು ಒಳ್ಳೇದು. ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಟು ಬ್ರೆಸ್ಟ್ ಮಿಲ್ಕ್. ನಮ್ಗೇನಂದ್ರೆ ಸರ್ ಡಿಲೇ ಆದ್ರೆ ಆ ರಿಫ್ಲೆಕ್ಸ್ ಪರಿಮಳ ಚೆನ್ನಾಗಿ ಹೇಳಿದ್ರು, ಬ್ರೆಸ್ಟ್ ಫೀಡಿಂಗ್ ರಿಫ್ಲೆಕ್ಸ್, ಬ್ರೆಸ್ಟ್ ಬ್ರೈನ್ ರಿಫ್ಲೆಕ್ಸ್ ವರ್ಕ್ ಆಗಲ್ಲ ಅಂತ ಅಷ್ಟೇನೆ. ಅದಕ್ಕೆ ಹುಟ್ಟಿದ ತಕ್ಷಣ ನಮ್ಮ ಮಗುನ ಎದೆಗೆ ಹಾಕುವಂತ ಸರ್ ಹೇಳಿದಂಗೆ, ಮೇಡಮ್ ಹೇಳಿದಂಗೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಆ ರಿಫ್ಲೆಕ್ಸ್ ಮದರಲ್ಲೂ ಇರುತ್ತೆ, ಬೇಬಿಯಲ್ಲೂ ಇರುತ್ತೆ. ಆ ಮೊಮೆಂಟ್ಗೆ ಫಿಸಿಕಲ್ ಟಚ್ ಬೇಬಿದು ಮದರಿಗೆ ಆಗ್ಲಿಲ್ಲ ಅಂದ್ರೆ ಮದರ್ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗ್ಬೋದು. ಅಂಡ್ ಆ ಫಿಸಿಕಲ್ ಟಚ್ ಬೇಬಿಗೆ ಮದರ್ ಜೊತೆ ಆಗ್ಲಿಲ್ಲ ಅಂದ್ರೆ ಬೇಬಿದು ಲ್ಯಾಚಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೋದು. ಲ್ಯಾಚಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಅಲ್ಟಿಮೇಟ್ಲಿ ಏನ್ ಪ್ಲಾನಿಂಗ್ ಅಲ್ಲ ಭಗವಂತಂದು. ರೈಟ್. ರಕ್ಷಣ್ ಶೆಟ್ಟಿ ಸರ್, ನೀವು ತಿಳಿಸ್ಕೊಡ್ಬೇಕು, ಹಾಲನ್ನು ಎತ್ತಿಟ್ಬಿಟ್ಟು, ಈಗ ವರ್ಕಿಂಗ್ ವುಮನ್ ಅಂತ ಹೇಳಿದ್ರೆ ಒಂದು 3 months ಫೀಡ್ ಮಾಡ್ತಾರೆ, ಆಮೇಲೆ ಹಾಲನ್ನ ಒಂದು ಬಾಟಲಲ್ಲಿ ಎತ್ತಿಟ್ಟು ಫ್ರಿಜ್ಜಲ್ಲಿಟ್ಟು ಆಮೇಲೆ ಹೊರಗಡೆ ಇಟ್ಟು ಕುಡಿಸುವಂಥದ್ದೊಂದು ಪ್ರಕ್ರಿಯೆಗಳು ಇವತ್ತು ಮೋಸ್ಟ್ ಆಫ್ ದ ಮದರ್ಸ್ ಮಾಡ್ತಾ ಇದ್ದಾರೆ. ಸೊ ಏನು ಹೇಳ್ತೀರಿ ಸರ್, ಇದು ಕೂಡ ಏನಾದರೂ ಮಗುವಿನ ಆರೋಗ್ಯ ಸ್ಥಿತಿ ಹದಗೆಡೋದಕ್ಕೆ, ಮುಂದೆ ಸಾವಿಗೂ ಕಾರಣ ಆಗಬಹುದು ಅಂತ ಅನ್ಸತ್ತಾ? ನೋಡಿ, ಐ ಥಿಂಕ್ ಅದು ಆಕ್ಚುಲಿ ಒಳ್ಳೇದು. ನೋಡಿ, ಈಗ ತುಂಬಾ ಲಿಮಿಟೇಷನ್ಸ್ ಇದೆ ಅಲ್ವಾ. ಕೆಲವು ಆಫೀಸ್ ವಿತಿನ್ 6 months ಜಾಯಿನ್ ಬಯಸ್ತಾರೆ. ಆ ಟೈಮಲ್ಲಿ ಮಗು ಹೇಗೆ ಫೀಡಿಂಗ್ ಮಾಡೋದು ಅನ್ನೋದು ಬಗ್ಗೆ ಡೌಟ್ ಎಲ್ಲ ಇರುತ್ತೆ. ಸೊ ಒಂದು ಆಪ್ಷನ್ ಏನಂತಂದ್ರೆ ಹಾಲನ್ನು ಎಕ್ಸ್ಪ್ರೆಸ್ ಸ್ಟೋರ್ ಮಾಡಿ ಫೀಡಿಂಗ್ ಮಾಡುವಂತದ್ದು. ಬಟ್ ಆಬ್ವಿಯಸ್ಲಿ ಈ ಟೈಮ್ ಹೈಜಿನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ರೀತಿ ಸ್ಟೋರ್ ಮಾಡ್ತೀರಾ, ನೀವು ಬಾಟ್ಲಲ್ಲಿ ಕುಡಿಸೋದಾದ್ರೆ
ಅದ್ರ ಅದರ ಸೇಫ್ಟಿ, ಅದರ ಕ್ಲೀನ್ನೆಸ್ ಬಗ್ಗೆ ಡೆಫಿನೆಟ್ಲಿ ಒಂದು ಇಶ್ಯೂಸ್ ಇರುತ್ತೆ. ಬಟ್ ಇನ್ಸ್ಟೆಡ್ ಆಫ್ ಟು ಕೌಸ್ ಮಿಲ್ಕ್, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡೋದು ಡೆಫಿನೆಟ್ಲಿ ಬೆಟರ್. ಡೈರೆಕ್ಟ್ಲಿ ಫೀಡ್ ಮಾಡೋದು ಬೆಟರ್. ಬಟ್ ಏನಾಗುತ್ತೆ, ಲಾಟ್ ಆಫ್ ಪ್ರಾಕ್ಟಿಕಲ್ ಇಶ್ಯೂಸ್ ಇರುತ್ತೆ. ಅರೌಂಡ್ 6 months ಎಸ್ಪೆಷಲಿ ಕುಕಿಂಗ್ ಮದರ್ಸ್ ಗಳಿಗೆ ದೇ ಹ್ಯಾವ್ ಟು ಗೋ ಬಾಟಲ್ ಹಾಲು ಕೊಡೋಕ್ಕಿಂತ, ಬೇರೆ ಪೌಡರ್ಸ್ ಕೊಡೋಕ್ಕಿಂತ ತಾಯಿ ಹಾಲನ್ನೇ ಎತ್ತಿಟ್ಟು ಕುಡಿಸೋದು ಉತ್ತಮ ಅಂತೀರಿ ಸರ್? ರೈಟ್ ರೈಟ್, ಪ್ಲೀಸ್ ಕಂಟಿನ್ಯೂ. ಬ್ರೆಸ್ಟ್ ಮಿಲ್ಕ್ ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಅವ್ರ ಜೊತೆಗೆ ಇನ್ನೊಂದೇ ಒಂದು ಸೆಂಟೆನ್ಸು. ಬಹಳ ಜನ ತಾಯಂದಿರು ಬ್ರೆಸ್ಟ್ ಆಪ್ಸಿಸ್ ಅಂತ ಬರ್ತಾರೆ, ಎದೆ ಬಾವು, ಈ ಕಡೆ ಕೀವಾಗ್ಬಿಡುತ್ತೆ, ಮಗು ಕಚ್ಚಿಯೋ ಏನೋ ಇದಾಗಿರುತ್ತೆ, ಅದನ್ನು ಕೂಡ ಅದು ಎಕ್ಸ್ಪ್ರೆಸ್ ಮಾಡಿ ಬೇಕಾದ್ರೆ ಬಾಯ್ಲ್ ಮಾಡಿ ಕುಡಿಸ್ಬೋದು ಅನ್ನೋ ಥರ ಇದೆ. ಇದರಲ್ಲಿ ಕುಡಿಸ್ಬೇಕು. ಇದರಲ್ಲಿ ಬರೋ ಎಕ್ಸ್ಪ್ರೆಸ್ ಮಾಡಿರೋ ಮಿಲ್ಕ್ನ ಬ್ಯಾಕ್ಟೀರಿಯಾ ಕಂಟಾಮಿನೇಷನ್ ಇರುತ್ತೆ. ಬಾಯ್ಲ್, ಕೂಲ್ ಅಂಡ್ ಫೀಡ್ ಇಟ್ ಟು ದ ಚೈಲ್ಡ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬ್ರೆಸ್ಟ್ ಮಿಲ್ಕ್ ಅಂತ. ಓಕೆ ಸರ್, ಪ್ಲೀಸ್ ಕಂಟಿನ್ಯೂ. ರಕ್ಷೇಶ್ ಶೆಟ್ಟಿ ಸರ್, ಪ್ಲೀಸ್ ಕಂಟಿನ್ಯೂ. ಸೊ ಅದೇ ಅವ್ರು ಹೇಳಿದಂಗೆ ಓಕೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸರ್ ನಿಮ್ದು. ಇಂಪಾರ್ಟೆಂಟ್ ಈಗ ಕೇಳ್ತಾ ಇದೆ. ಅಲ್ಲ, ನಾನೇನು ಹೇಳ್ತಿದ್ದೆ ಅಂತಂದ್ರೆ ಅವ್ರು ಹೇಳಿದಂಗೆ ಬ್ರೆಸ್ಟ್ ಎಂಗಾರ್ಜ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಬ್ರೆಸ್ಟ್ ಆಪ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಬ್ರೆಸ್ಟ್ ಫೀಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆ ಕಾಂಪ್ಲಿಕೇಶನ್ಸ್ ಗಳು ಕಮ್ಮಿ ಆಗುತ್ತೆ. ಬಟ್ ಎಸೆನ್ಷಿಯಲಿ ಐ ಥಿಂಕ್ ನೀವು ಹಾಲನ್ನು ಫ್ರಿಜ್ ಅಲ್ಲಿ ಇಡಬಹುದು, ಅಥವಾ ಫ್ರಿಜ್ ಅಲ್ಲಿ ಇಡದೆ ಬಾಟ್ಲ್ ಅಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಎಷ್ಟು ಬೇಕು ಅನ್ನೋದು ಎಕ್ಸ್ಪ್ರೆಸ್ ಮಾಡಿ ಇಟ್ಕೊಳ್ಬಹುದು. ಬೆಳಿಗ್ಗೆ ಫೀಡ್ ಮಾಡಬಹುದು, ಮತ್ತೆ ಸಂಜೆ ಬಂದಾಗ ಡೈರೆಕ್ಟ್ ಫೀಡಿಂಗ್ ಮಾಡಬಹುದು. ನೀವು ವರ್ಕಿಂಗ್ ಅವರ್ಸ್ ಅಲ್ಲಿ ಮಾಡಿ ಫೀಡಿಂಗ್ ಮಾಡೋದು is definitely a good idea. ಅದು it is far better than actually going for any other options. ಅಂಡ್ ಮಗುಗೆ ಏನೋ ವ್ಯತ್ಯಾಸ ಆಯ್ತು ಅಂದ್ರು ಸರ್, ಆ ಕ್ಷಣಕ್ಕೆ ಆ ಮಗುವಿನ ರಕ್ಷಣೆಗೆ ಏನ್ ಮಾಡ್ಬೇಕು ಅನ್ನೋ ಅರಿವಿರೋದಿಲ್ಲ. ಹೆತ್ತವ್ರಿಗಿರ್ಬೋದು, ಮನೇಲಿರೋ ಕುಟುಂಬದವ್ರಿಗಿರ್ಬೋದು, ಅದು ಏನಾದ್ರೂ ಕಾರಣ ಆಗಿರಬಹುದು ಅಂತ ಅನ್ಸುತ್ತಾ? ಸೊ ನೀವು ಮಗು ಸಾವಿನ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದೌದು. ಏನು ವ್ಯತ್ಯಾಸ ಆಯ್ತು, ಆರೋಗ್ಯದಲ್ಲಿ ವ್ಯತ್ಯಯ ಆಯ್ತು, ಕಣ್ಣೇನೋ ಮೇಲ್ ನೋಡ್ತಾ ಇದೆ, ಬ್ರೀದಿಂಗ್ ಸರಿಯಾಗಿ ಆಗ್ತಾ ಇಲ್ಲ, ಈ ತರದೇನೋ ಸಿಚುವೇಶನ್ ಬಂದ್ರು ಆ ಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ನಾಲೆಡ್ಜೇ ಇಲ್ಲ. ಒಳ್ಳೆ ಪ್ರಶ್ನೆ ನಿಮ್ದು. ಬಿಕಾಸ್ ಏನಾಗುತ್ತೆ ಅಂತ ಫ್ಯಾಮಿಲೀಸ್ ಬರೀ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇದೆಯಲ್ವಾ, ಮೆನಿ ಟೈಮ್ಸ್ ಪೇರೆಂಟ್ಸ್ ಇಬ್ಬರೇ ಇರ್ತಾರೆ, ಅವ್ರಿಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಈಚಿನ ಕಾಲದಲ್ಲಿ ಸ್ವಲ್ಪ ಅವರ ಪೇರೆಂಟ್ಸ್ ಇದ್ರು, ಸೊ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ. ಅಂಡ್ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 2 months ಮಗುಗೆ ಜ್ವರ ಬರೋದು, ಒಂದು 3 ವರ್ಷ ಮಗು ಜ್ವರ ಬರೋದು ತುಂಬಾನೇ ವ್ಯತ್ಯಾಸ ಇದೆ. ಈಗ 2 months ಮಗುಗೆ ಜ್ವರ ಬಂದ್ರೆ ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಇನ್ಫ್ಯಾಕ್ಟ್ ಅದು ಯಾಕಂದ್ರೆ ಇಮ್ಯುನಿಟಿ ಸಿಸ್ಟಮ್ ಇನ್ನು ಪೂರ್ತಿಯಾಗಿ ಡೆವಲಪ್ ಆಗಿರೋದಿಲ್ಲ. ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಹರಡ್ಬಹುದು, ಮೆದುಳಿಗೆ ಹರಡ್ಬಹುದು. ಸೊ ಇಮಿಡಿಯೇಟ್ಲಿ ಮೆಡಿಕಲ್ ಹೆಲ್ಪ್ಸ್ ನೋಡ್ಕೊಳ್ಬೇಕು. ನಾವು ದೊಡ್ಡ ಮಕ್ಕಳ ಹತ್ರ ಎಲ್ಲ 3-4 ದಿವಸ ವೇಟ್ ಮಾಡಿ ಹೋಗ್ತೀನಿ ಅಂತಂದ್ರೆ ನೀವು ಹೇಳ್ದಂಗೆ ಡಿಲೇ ಇನ್ ಹೆಲ್ತ್ ಕೇರ್ ಆಗುವಂತ ಪರಿಸ್ಥಿತಿ ಆಗ್ಬಹುದು. ಮಗು ಯಾವ ಮಾಡ್ತೀವಿ ನೋಡಿ, ಮಗು ಮಾತಾಡೋಕ್ ಆಗೋದಿಲ್ಲ ಅಲ್ವಾ. ಸೊ ಅಬ್ಸರ್ವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮಗು ಕಲರ್ ಯಾವ ರೀತಿ ಇದೆ, ಮೋಷನ್ ಯಾವ ರೀತಿ ಮಾಡ್ತಾ ಇದೆ, ಯೂರಿನ್ ಮಾಡ್ತಾ ಇದೆ ಇಲ್ವೋ, ಉಸಿರಾಟ ಹೇಗಿದೆ, ಆ ಮಗು ಅಳೋದು ಯಾತಕ್ಕೆ, ಎಲ್ಲ ಏನಾಗುತ್ತೆ, ಮಗು ಅಥವಾ ಫೀಡಿಂಗ್ ಕರೆಕ್ಟ್ ಆಗಿ ತಗೊಳ್ತಾರೆ ಅದ್ರಿಂದ ಅಳ್ತಾ ಇರ್ತಾರೆ, ಇಲ್ಲ ಆಕ್ಚುಲಿ ಇನ್ಫೆಕ್ಷನ್ ಮಗು ಅಳ್ತಾ ಇರೋದು, ಅದಕ್ಕೆ ಡಿಫ್ರೆನ್ಶಿಯೇಟ್ ಮಾಡೋದು ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ನೀವು ಹೇಳಿದಂಗೆ ಆ ಸಿಕ್ನೆಸ್ ರೆಕಗ್ನಿಷನ್ ಅಲ್ಲಿ ಒಮ್ಮೊಮ್ಮೆ ಪ್ರಾಬ್ಲಮ್ ಆಗ್ಬಹುದು. ಅದರಿಂದಲೂ ಡಿಲೇ ಇನ್ ಹೆಲ್ತ್ ಕೇರ್ ಆಗುವಂತ ಚಾನ್ಸಸ್ ಖಂಡಿತವಾಗಿ ಇದೆ. ರೈಟ್ ರೈಟ್. ಪರಿಮಳ ಮೇಡಮ್, ನೀವು ತಿಳಿಸ್ಕೊಡ್ಬೇಕು. ಇವತ್ತು ಹೆಣ್ಮಕ್ಳಿಗೆ ಅಥವಾ ತಾಯಂದಿರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಫಿಗರ್ ಮೇಂಟೈನ್ ಮಾಡಬೇಕು. ಬಾಡಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಅಂದ್ಕೊಂಡ್ಬಿಟ್ರೆ, ನನ್ನನ್ನು ತಾಯಿ ಅಂತ ಗುರುತಿಸ್ಬಿಟ್ರೆ ಅನ್ನೋ ಭಯ ಬೇರೆ ಇದೆ. ಜೊತೆಗೆ ಗ್ಯಾಪ್, ಒಂದು ಮಗುವಿಗೂ ಮತ್ತೊಂದು ಇನ್ನೊಂದು ಮಗುವಿನ ಗ್ಯಾಪ್ ಇದೆಯಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಅತಿ ಕಡಿಮೆ ಗ್ಯಾಪ್ ಏನಾದರೂ 2ನೇ ಮಗುವಿನ ಸಾವಿಗೆ ಕಾರಣ ಆಗಬಹುದಾ? ಈಗ ಖಂಡಿತ. ಇವಾಗ ನಾವು ಸ್ತನ್ಯಪಾನದ ಬಗ್ಗೆ ಒಂದು ಲೈನ್ ಹೇಳ್ಬಿಟ್ಟು ಆಮೇಲೆ ಮತ್ತೆ ಇದಕ್ ಬರ್ತೀನಿ. ಸ್ತನ್ಯಪಾನ ಅಮೃತ ಸಮಾನ, ಇದು ಮಾತ್ರ ಯಾವಾಗಿದ್ರು ಇದು ಸಿದ್ಧವಾದ ಒಂದು ವಿಚಾರ, ಎಲ್ಲರೂ ಒಪ್ಕೊಳ್ಳೇಬೇಕಾಗಿರೋ ಒಂದು ವಿಚಾರ ಇದು. ಯಾಕಂದ್ರೆ ಸ್ತನ್ಯಪಾನದಿಂದಾನೇ ಮಗುವಿನ ಒಂದು ಆರೋಗ್ಯ ಎಲ್ಲವೂ ಇದು. ಈಗ ನಾವ್ ಎಷ್ಟು ಒಂದು ಪಿಕ್ಚರ್ ಡೈಲಾಗ್ ಕೇಳಿದೀವಿ ನೋಡಿ, ತಾಯಿ ಹಾಲು ಕುಡಿದಿದ್ರೆ ಬಾರೋ ಮುಂದೆ ನನ್ನ ಹೊಡಿಯೋ ಅಂತ ಒಂದು ತಮಾಷೆ ಒಂದು ಡೈಲಾಗ್ ಕೇಳಿದೀವಿ. ತಾಯಿ ಹಾಲು ಕುಡಿದವ್ರು ಯಾವಾಗಿದ್ರು ಬಹುದೂರ್ ಗಂಡು, ಇದೆಲ್ಲ ನಮ್ಗೆ ಖಂಡಿತವಾಗ್ಲೂ ಅದು 100% ಹೌದು. ಅದನ್ನೊಂದು ಸಿನಿಮಾಕ್ಕಾಗಿ ಹೇಳ್ತಿರ್ಬೋದು ಅಥವಾ ತಮಾಷೆನಲ್ಲಿ ಮಾತಾಡ್ತಿದ್ರು, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಸೊ ಇವಾಗ ಇದು ಯಾವಾಗ ಫಿಗರು
ಅಂತ ಬಂದಾಗ ಸಾಧಾರಣ ನಾನು ಹೇಳಿದ್ನಲ್ಲ ಅದಕ್ಕೆ ಸಿದ್ಧವಾಗ್ಬೇಕು ಅವ್ರು. ಈಗ ಮದರ್ ಅಂತ ಒಂದು ಮದರ್ಹುಡ್ ಅದು ಒಂದು ಎಲ್ಲರಿಗೂ ಇರುವ ಒಂದು ಅಪ್ರತಿಮ ಸಂದರ್ಭ ಅವಕಾಶ ಇದ್ದಾಗ ಇದು ನನಗೆ ಬೇಕು ಅಂತ ಹಂಬಲಿಸುವಾಗ ಅದನ್ನ ನೀನು ಪ್ರೆಗ್ನೆನ್ಸಿ ಬೈ ಚಾಯ್ಸ್ ಆಗ್ಬೇಕೆ ಹೊರತು ಪ್ರೆಗ್ನೆನ್ಸಿ ಬೈ ಚಾನ್ಸ್ ಆಗ್ಬಾರ್ದು. ಯಾವಾಗ ಪ್ರೆಗ್ನೆನ್ಸಿ ಬೈ ಚಾನ್ಸ್ ಅಂತ ಆಗುತ್ತೆ ಅವಾಗ ಅವರಿಗೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ. ಸೊ ಮೊದ್ಲೇನೆ ಅದಕ್ಕೆ ಪ್ರಿಪೇರ್ ಆಗಿ ಒಂದು ಸರಿಯಾದ ಒಂದು ವಯಸ್ಸಿನಲ್ಲಿ ಮದುವೆ ಆಗಿ ನನ್ಗೆ ಗರ್ಭಧಾರಣೆ ಆದಾಗ ನಾನು ಈ ರೀತಿ ಇರಬಾರ್ದು ಅನ್ನೋದು ಮಾಡ್ಕೋಬೇಕು. ಗರ್ಭ ಧರಿಸಿದವರು ಹೆರಿಗೆ ಆದವರು ಎಲ್ಲರೂ ಏನೋ ಫಿಗರೇ ಹೋಗ್ಬಿಡುತ್ತೆ ಆ ತರದ್ದು ಅಂತ ಒಂದು ಯೋಚನೆ ಮಾಡ್ಲಿಕ್ಕೆ ಏನು ಅಂತ ಸಂದರ್ಭನೇ ಇಲ್ಲ. ಇವಾಗೆಲ್ಲ ಬೇಕಾದಷ್ಟು ಎಕ್ಸರ್ಸೈಸ್ ಇದೆ, ಯೋಗಾಸನಗಳಿದೆ, ಅವರಿಗೆ ಸಾಕಷ್ಟು ಸಮಯಗಳನ್ನ ಕುಟುಂಬದವ್ರ ಜೊತೆಗೆ ಇದ್ದಾಗ ಅವರಿಗೆ ಸಿಗುತ್ತೆ. ಆಮೇಲೆ ಹಾಲು ಕುಡ್ಸೋದ್ರಿಂದಾನೇ ಅವ್ರದ್ದು ಎಷ್ಟೋ ಒಂದು ಅಡ್ವಾಂಟೇಜ್ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಕುಡ್ಸೋದ್ರಿಂದ ಅವ್ರ ವೇಟ್ ಆಕ್ಚುಲಿ ಜಾಸ್ತಿ ಬರೋದಿಲ್ಲ, ಅದು ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ಹಾಲು ಕುಡ್ಸೋದು ಲ್ಯಾಕ್ಟೇಷನ್ ಹಾರ್ಮೋನ್ ಅಲ್ಲಿ ತುಂಬಾವಾದ ಒಂದು ಉಪಯೋಗಗಳಿದೆ. ಎಸ್ಪೆಷಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಿರೋ ಈ ಸಂದರ್ಭದಲ್ಲಿ ಒಂದ್ ನಿಮಿಷ ಫಿಗರ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ, ಕೇಳ್ಬಿಡಿ ಮೇಡಮ್. ನಮಗೆ ಗೊತ್ತಿರೋ ಪ್ರಕಾರ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಫಿಗರ್ ಇಂಪ್ರೂವ್ ಆಗುತ್ತೆ ಅಂತಾರೆ ಮೇಡಮ್, ಹೌದಾ? ಹೌದು, ಯಾಕಂದ್ರೆ ಅವ್ರಿಗೆ ವೆಯ್ಟ್ ಬರೋದಿಲ್ಲ ಅವಾಗ. ಕುತ್ಕೊಂಡು ಎದ್ದು ಓಡಾಡದೇನೆ ಇದ್ರೆ ಅವಾಗ ಬರ್ಬೋದು. ಬಟ್ ಅವ್ರು ಓಡಾಡ್ಕೊಂಡಿದ್ದು ಸ್ವಲ್ಪ ಚಟುವಟಿಕೆಯಿಂದ ಇದ್ದು ಬ್ರೆಸ್ಟ್ ಫೀಡ್ ಮಾಡಿದ್ರೆ ಅವ್ರಿಗೇನಂತ ವೇಟ್ ಬರೋದಿಲ್ಲ ಒಂದು. ಆಮೇಲೆ ಅವ್ರಿಗೆ ಗರ್ಭಧಾರಣೆ ಆಗದಂತೆ ಅದು ಸ್ವಲ್ಪ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಅದು ಕಾಂಟ್ರಸೆಪ್ಷನ್ 100% ಇಲ್ಲ ಅಂದ್ರೂ ಅಟ್ಲೀಸ್ಟ್ 70% ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಆಮೇಲೆ ಈ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಿಗೆ ಆಗ್ತಿರಾ ಈಗ ಒಂದು ಅಂಕಿ ಅಂಶಗಳ ಪ್ರಕಾರ ಗೊತ್ತಲ್ಲ, ಫಸ್ಟ್ ಕ್ಯಾನ್ಸರ್ ಫಾರ್ ದ ವುಮೆನ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಲ್ಯಾಕ್ಟೇಷನ್ ಹ್ಯಾಸ್ ಗಾಟ್ ಎ ಗ್ರೇಟ್ ಪ್ರೊಟೆಕ್ಷನ್ ಬೆನಿಫಿಟ್ಸ್ ಎಗೇನ್ಸ್ಟ್ ದ ಕ್ಯಾನ್ಸರ್ ಆಫ್ ದಿ ಬ್ರೆಸ್ಟ್. ಸೊ ಇದೆಲ್ಲ ಮತ್ತೆ ಅವರು ಸುಲಲಿತವಾಗಿ ಒಂದು ಸಾತ್ವಿಕ ಊಟ ಮಾಡ್ಕೊಂಡು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಸ್ವಲ್ಪ ಲಘುವಾದ ಒಂದು ಎಕ್ಸರ್ಸೈಸ್ ಎಲ್ಲ ಮಾಡ್ತವ್ರೆ, ಅವ್ರ ಫಿಗರ್ಗೆ ಅಂತ ಏನ್ ಬರೋದಿಲ್ಲ. ಆಮೇಲೆ ಆ ಫಿಗರ್ಗೆ ಅಂತ ಇದ್ ಮಾಡೋದಿದ್ರೆ ಅವ್ರು ಆ ಪ್ರೊಫೆಷನ್ಗೆ ಬೇರೆದಕ್ಕೆ ಹೋಗಿ ಅದ್ರ ಪ್ರಕಾರ ಮಾಡ್ಕೋಬೇಕೆ ಹೊರತು ಈ ತಾಯಿ ಮಗು ಅನ್ನೋ ಒಂದು ಸಂಸಾರಕ್ಕೆ ಬರಬಾರ್ದು ಅಂತ ನಾನ್ ಹೇಳ್ತೀನಿ. ಸಾರಿ ಫಾರ್ ದಟ್. ಆಮೇಲೆ ಇನ್ನೊಂದು ಏನು ಅಂತಂದ್ರೆ 2 ವರ್ಷದಿಂದ 3 ವರ್ಷ ಮಿನಿಮಮ್ 2.5 3 ವರ್ಷನಾದ್ರು ಗ್ಯಾಪ್ ಇರ್ಲೇಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಮೊದಲನೇ ಮಗು ಹುಟ್ಟಿ ಅದೇ ಅದನ್ನ ಬೆಳೆಸ್ತಾ ಇರೋ ಸಮಯದಲ್ಲಿ ಇನ್ನೊಂದು ಪ್ರೆಗ್ನೆನ್ಸಿ ಆದ್ರೆ 2 ಕಡೆಗೂ ಅವಳಿಗೆ ಧಾವಂತ ಆಗುತ್ತೆ. ಆದ್ರಿಂದನೂ ಕೂಡ ಎಷ್ಟೋ ಒಂದು ಅಚಾತುರ್ಯಗಳು ಆಗಿ ಮೊದಲನೇ ಮಗು ಆದ್ರೂ ಕಾಯಿಲೆಗೆ ಬೀಳ್ಬೋದು, 2ನೇ ಮಗು ಹುಟ್ಟಿರುವಾಗ ಕಾಯಿಲೆಗೆ ಬೀಳ್ಬೋದು, ಅಕಾಲಿಕ ಜನನ ಪ್ರೀಮೆಚೂರ್ ಡೆಲಿವರಿಗಳಾಗ್ಬೋದು. ಇದೆಲ್ಲ ಹಲವಾರು ಕಾರಣಗಳು ಶುರುವಾಗುತ್ತೆ. ಅದಕ್ಕೆ ಇಂಟರ್ವಲ್ ಬಿಟ್ವೀನ್ ದ 2 pregnancies is 3 years. 3 years breast feeding is the best feeding ವೆದರ್ ಇಟ್ ಇಸ್ ಈಸ್ಟ್ ಆರ್ ವೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅದನ್ನ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟು ಕಾಯಿಲೆಗಳು ಹೊರಟೋಗುತ್ತೆ. ಈ ಸಡನ್ ಡೆತ್ ಸಿಂಡ್ರೋಮ್ ಒಂದನ್ನ ನಾನು ಮಕ್ಕಳ ಡಾಕ್ಟರ್ ಕಡೆಯಿಂದ ಕೇಳಲಿಕ್ಕೆ ಬಯಸ್ತೇನೆ. ದಟ್ ಇಸ್ ಆಲ್ಸೋ ಒನ್ ಎಂಟಿಟಿ, ಸಡನ್ ಡೆತ್ ಸಿಂಡ್ರೋಮ್ ಇನ್ ಇನ್ಫೆಂಟ್ಸ್. ಸಡನ್ ಡೆತ್ ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ? ಹೌದಾ, ನೋಡಿ, ಐ ಥಿಂಕ್ ಒನ್ ಆಫ್ ದ ಮೂಮೆಂಟ್ಸ್ ಇಸ್ ಏನ್ ಹೇಳ್ತೀವಿ ಅಂತಂದ್ರೆ, ಮಗು ಮಲಗಿದಾಗ ಬೆನ್ ಮೇಲೆನೆ ಮಲಗ್ ಅಂತ ಹೇಳ್ತೀವಿ, ಹೊಟ್ಟೆ ಮೇಲೆ ಮಲಗಬಾರ್ದು ಅಂತ. ಅವಕ್ಕೆ ಸ್ವಲ್ಪ ಹೊತ್ತು ಹೊಟ್ಟೆಲಿ ಇರ್ಬೋದು, ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂತಂದ್ರೆ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅನ್ನೋದು ಎಸ್ಪೆಷಲಿ ಹೊಟ್ಟೆ ಮೇಲೆ ಮಕ್ಕಳು ಜಾಸ್ತಿ ನೋಡ್ತೀವಿ. ಸೊ ಐ ಥಿಂಕ್ ಆ ಪ್ರಿಕಾಷನ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಎಕ್ಸಾಕ್ಟ್ಲಿ ಸುಮಾರು ಕಾರಣಗಳಿರ್ಬೋದು ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್. ಇಟ್ಸ್ ಅಸೋಸಿಯೇಷನ್ ಇಸ್ ಮೋರ್ ಚಿಲ್ಡ್ರನ್ ಹೂ ಸ್ಲೀಪ್ ಆನ್ ದರ್ ಸ್ಟಮಕ್. ಸೊ ಬೆನ್ ಮೇಲೆ ಮಲಗಿಸೋದು ಅನ್ನೋದು ತುಂಬಾ ನಾವು ಎಂಕರೇಜ್ ಮಾಡ್ತೀವಿ. ಮತ್ತೆ ಮೇಡಮ್ ಹೇಳ್ದಂಗೆ ತುಂಬಾ ಚೆನ್ನಾಗಿದ್ದಾರೆ. ಈಗ ಓವರ್ ಆಲ್ ಮಾರ್ಟಾಲಿಟಿ ಕಮ್ಮಿ ಮಾಡ್ಬೇಕಂತಂದ್ರೆ ಐ ಥಿಂಕ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, ಮೆಟರ್ನಲ್ ತುಂಬಾನೇ ಇಂಪಾರ್ಟೆಂಟ್. ಅವ್ರು ತುಂಬಾ ಚೆನ್ನಾಗಿ ಅವ್ರ ಆರೋಗ್ಯ ಹೇಗೆ ನೋಡ್ಕೊಳ್ಬೇಕು ಅನ್ನೋ ನೋಡ್ತೀವಿ. ಮೆಟರ್ನಲ್ ವೇಟ್ ಅಟ್ ಬರ್ತ್ ತುಂಬಾನೇ ಇಂಪಾರ್ಟೆಂಟ್. ಅದು ತುಂಬಾ ಮಾಲ್ ನರಿಶ್ ಮಾತ್ರ ಇದ್ರೆ ಮಗು ಹುಟ್ಟುವಾಗ ಅವರ ತೂಕನೇ ಕಮ್ಮಿ ಇದ್ರೆ ಆಬ್ವಿಯಸ್ಲಿ ಮಗು ಮೇಲೆ ಹೆಲ್ತ್ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ. ಮತ್ತೆ ಆಬ್ವಿಯಸ್ಲಿ ಮಗು ಸಾಯುವಂತ ಪರಿಸ್ಥಿತಿನೂ ಈಸಿಯಾಗಿ ಬರುತ್ತೆ. ಸೊ ಐ ಥಿಂಕ್ ಗುಡ್ maternal weight is important. Institutional delivery ಅಂದ್ರೆ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡೋದು ಇಂಪಾರ್ಟೆಂಟ್. ಆಸ್ಪತ್ರೆಯಲ್ಲಿ ಸ್ವಲ್ಪ ಫೆಸಿಲಿಟಿ ಇರೋದು ಇಂಪಾರ್ಟೆಂಟ್. ಬ್ರೆಸ್ಟ್ ನಾವು ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಅಂಡ್ 4th ಇಂಪಾರ್ಟೆಂಟ್ ಥಿಂಗ್ ಇಸ್ ಇಮ್ಯುನೈಸೇಷನ್. ಕರೆಕ್ಟ್ ಆಗಿ ಇಮ್ಯುನೈಸೇಷನ್, ಟೈಮ್ಲಿ ಇಮ್ಯುನೈಸೇಷನ್ ತುಂಬಾನೇ ಇಂಪಾರ್ಟೆಂಟ್. ಒನ್ ಮೋರ್ ಇಂಪಾರ್ಟೆಂಟ್ ಕಾಸ್ ಆಫ್ ಡೆತ್ ಈಸ್ ಆಸ್ಪಿರೇಷನ್ ಡೆತ್ ಅಮ್ಮ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದೊಳಗೆ ಮಗುಗೆ ಏನಾದ್ರು ಫಿಟ್ಸ್ ಬಂದು ಸ್ವಲ್ಪ ಕನ್ವೆನ್ಷನ್ಸ್ ಅನ್ಕಾನ್ಷಿಯಸ್ ಆದರೆ ಮೊದಲು ನೀರು ಕುಡ್ಸಕ್ಕೆ ನೋಡ್ತಾರೆ. ದಿಸ್ ಇಸ್ ರಿಯಲಿ ಡೇಂಜರಸ್. ಪರ್ಟಿಕ್ಯುಲರ್ ಆಕ್ಸಿಡೆಂಟ್ ಜಾಗದಲ್ಲೂ ಅಷ್ಟೇ ನಾವು ನೋಡ್ತೀವಿ, ಜನ ನೀರು ಆಸ್ಪಿರೇಷನ್ ಲಂಗ್ಸ್ಕೊಳ್ತಾ ಹೋಗ್ಬಿಡುತ್ತೆ. ಮಗು ಅನ್ಕಾನ್ಷಿಯಸ್ ಇದೆ, ಕೆಮ್ಮಕ್ಕಾಗಲ್ಲ. ಈಸ್ ಒನ್ ಆಫ್ ದಿ ಕಾಮನೆಸ್ಟ್ ಡೆತ್ಸ್ ವಿ ಸಿ ಆಸ್ ಎ ಸರ್ಜನ್. ನಾನು ದಯವಿಟ್ಟು ಜನಗಳಿಗೆ ರಿಕ್ವೆಸ್ಟ್, ನೀರು ಜೀವಜಲ ಅಲ್ಲ. ಭಾಳ ಸಾರಿ ನೀರು ಕುಡಿಸ್ಬಿಡ್ಬೇಕು. ಆ್ಯಂಡ್ ಫೆಬ್ರೈಲ್ ಕನ್ವಲ್ಷನ್ ಮಕ್ಕಳಲ್ಲಿ 104 ಡಿಗ್ರಿ ಮೇಲೆ ಹೋದರೆ ಮಕ್ಕಳ ಡಾಕ್ಟರ್ ಹೇಳ್ತಾರೆ ದೇ ಗೆಟ್ ಫಿಟ್ಸ್. ಆ ಟೈಮ್ನಾಗ ಆದಷ್ಟು ಜನ ನೀರು ಕುಡಿಸೋಕೆ ನೋಡ್ತಾರೆ. ಅದು ಮಾಡಿದ್ರೆ ಒಳ್ಳೇದು. ರೈಟ್.
ಕುಟುಂಬ ಮತ್ತು ತಾಯಿ ಒಂದು ಮಗುವಿನ ರಕ್ಷಣೆಗೆ ಅವ್ರ ಪಾತ್ರ ಯಾವ ಥರ ಅಂತ? ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನಾವು ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್, ಇಮೋಷನಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದರಲ್ಲಿ ಮೆಂಟಲ್ ಹೆಲ್ತ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ, ಎಲ್ಲಿದ್ರೂ ಕೂಡ ಒಂದು ಕುಟುಂಬದವರ ಏನು ಕಾಂಟ್ರಿಬ್ಯೂಷನ್ ಇರುತ್ತೆ ಅದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರಿಂದ ಅವ್ರಿಗೆ ತಾಯಿಗೆ ಸಪೋರ್ಟ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಗೇನ್ ಅಲ್ಲಿ ಮತ್ತೆ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಆಗ್ಬಿಟ್ಟು ಆ ಸ್ಟ್ರೆಸ್ ಇಂದ ಮತ್ತೆ ಬ್ರೆಸ್ಟ್ ಮಿಲ್ಕ್ ಆಗಲಿ ಅಥವಾ ಜಸ್ಟ್ ಬರೀ ತಾಯಿಯ ಒಂದು ಮೈಂಡ್ ಸೆಟ್ ಹಾಳಾಗೋಯ್ತು ಅಂತ ಹೇಳಿದ್ರು ಕೂಡ ತಾಯಿ ಇರಿಟೇಟ್ ಆದ್ರೂ ಮಗು ಇರಿಟೇಟ್ ಆಗುತ್ತೆ. ಅಷ್ಟೊಂದು ರಿಲೇಷನ್ ಅಲ್ವಾ? ಸರ್ ಹೇಳ್ತಿದ್ರು ಮಾತಾಡ್ಲಿಕ್ಕೆ ಬರಲ್ಲ ಅಂತ ಹೇಳುವಾಗ ಇಮೋಷನಲ್ ಕನೆಕ್ಟ್ ಅಷ್ಟೇ ಇರುತ್ತೆ ಅಲ್ಲಿ. ಮಾತಾಡ್ಲಿಕ್ಕೆ ಬಂದಾಗ ಯಾರಿಗೋ ಹೇಳ್ಕೊಂಡ್ಬಿಟ್ಟು ಏನೋ ಸ್ವಲ್ಪ ಸಮಾಧಾನ ಮಾಡ್ಕೋಬಹುದು. ಸೊ ತಾಯಿ ಇರಿಟೇಟ್ ಆದ್ರು ಅಂತ ಹೇಳಿದ್ರೆ ಮಕ್ಕಳು ಕೂಡ ಇರಿಟೇಟ್ ಆಗಿರ್ತಾರೆ. ಸೊ ತಾಯಿ ಸಂತೋಷವಾಗಿರ್ಬೇಕು, ಮಗು ಕೂಡ ಸಂತೋಷ, ತಾಯಿ ಆರೋಗ್ಯವಾಗಿರ್ಬೇಕು, ಮಗು ಆರೋಗ್ಯ. ನಾವು ಪೋಸ್ಟ್ ಪಾರ್ಟಮ್ ಅಲ್ಲಿ ನೋಡ್ತೇವೆ, ನಾವು 8 ತಿಂಗಳಾಯ್ತು 10 ತಿಂಗಳಾಯ್ತು ನಾವು ಆಲ್ಕೋಹಾಲ್ ಸ್ಮೋಕಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಪೋಸ್ಟ್ ಪಾರ್ಟಮ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲ ಹೋಗೋರಿರ್ತಾರೆ. ತುಂಬಾ ಜನ ಪ್ರೆಗ್ನೆನ್ಸಿ ಎಲ್ಲೂ ಹೋದೋರಿದ್ದಾರೆ ನೋಡಿ. ಸೊ ಅದು ಎಲ್ಲೋ ಒಂದ್ ಕಡೆ ಡೆಫಿನೆಟ್ಲಿ ಪ್ರಭಾವ ಬೀರುತ್ತೆ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಜನಪ್ಪ ಅವರು, ಡಾಕ್ಟರ್ ಶರತ್ ಕುಲಕರ್ಣಿ ಅವರು, ಡಾಕ್ಟರ್ ಪರಿಮಳ ಅವರು, ಡಾಕ್ಟರ್ ಅಕ್ಷಯ್ ಶೆಟ್ಟಿ ಅವರು ಭಾಗಿಯಾಗಿ ತಾಯಿ ಮತ್ತು ಮಗುವಿನ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ. ನೋಡೋದಲ್ಲ ವೀಕ್ಷಕರೇ, ಒಂದು ಮಗುವಿನ ಜನ್ಮ ಅಂದಾಗ ಮಗುವಿಗೆ ಜನ್ಮವೇ ತಾಯಿಗೆ ಪುನರ್ಜನ್ಮ. ಇಂಥ ಸಂದರ್ಭದಲ್ಲಿ ಮಕ್ಕಳು 1 ವರ್ಷದೊಳಗೆ ಸಾವಿಗೀಡಾಗ್ತಿದ್ದಾರೆ ಅನ್ನೋದು ಆ ಕುಟುಂಬವೇ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಆ ತಾಯಿ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬೇಕಾದಷ್ಟು ಸರ್ಕಾರದಿಂದ ಯೋಜನೆಗಳಿದ್ರೂ ಕೂಡ ಅದು ಸರಿಯಾಗಿ ಸಮರ್ಪಕವಾಗಿ ಆ ಕುಟುಂಬವನ್ನು ತಲುಪ್ತಾ ಇದ್ದ, ತಾಯಿಯನ್ನು ತಲುಪ್ತಾ ಇದೆಯಾ, ಮಗುವನ್ನು ತಲುಪ್ತಿದೆಯಾ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮಾನಿಟರ್ ಮಾಡಬೇಕಾಗತ್ತೆ. ಮತ್ತು ಮೌಢ್ಯದಿಂದ ಹೊರಗೆ ಬಂದು ಸ್ವಲ್ಪ ವಿಜ್ಞಾನದ ಜೊತೆಗಿದ್ದುಕೊಂಡು ಮಗುವಿನ ರಕ್ಷಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಿದ್ರೆ ಒಂದು ಮಗು ಬಂದಾಗ ನೋಡಿ ಮನೆಗೆ ಎಷ್ಟು ಸಂತೋಷ ಅನ್ನೋದು ಇಮ್ಮಡಿಯಾಗುತ್ತೆ, ಕುಟುಂಬವೆಲ್ಲ ಸಂತೋಷವಾಗಿರುತ್ತೆ, ಒಂದು ಉತ್ತಮವಾದಂತಹ ಸಮಾಜಕ್ಕೆ ಒಂದು ನಾಗರಿಕನನ್ನು ನಾವು ಕೊಡಬಹುದು ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.